ತ್ವಾಳಪ್ಪ ಹುಟ್ಟಿದ ಚರಿತ್ರೆಪ್ಪ ಇದು ತ್ವಾಳಮಾಳಿಂಗರಾಯ. ತ್ವಾಳಪ್ಪ ಹೆಂಗೆ ಹುಟ್ಟಿದಪ್ಪ ಹೆಂಗೆ ಬೆಳೆದ ಅನ್ನೋದು ಒಂದು ಚರಿತ್ರೆ ಏನ್ರಿ. ಕುರಿ ಮೇಸಾಕಂತ ಹೋಗಿರ್ತೀವಿ ಎಲ್ಲರ ಜಗತ್ತದ ಮೇಲೆ. ಏನಪ್ಪ ಕುರಿ ಮೇಸಾಕ ಹೋಗಿರ್ತೀವಿ ಅಂತ ಮರ್ತಿರ್ತೀವಿ. ತ್ವಾಳಪ್ಪ ಬರ್ತಾನೆ, ಗಬಾ ಅಂತ ಕಚ್ಕೊಂಡು ಹೋಗಿ ಬರ್ತಾನೆ ತ್ವಾಳಪ್ಪ. ತ್ವಾಳಪ್ಪ ಹೋದಾಗ ಅವನು ತ್ವಾಳ ತೊಗೊಂಡು ಹೋಗ್ತು ಒಳ್ಳೆ ಸಿಗಲಿಲ್ಲ, ಸಿಕ್ಕರೆ ಬಡಿತಿದ್ವಿ, ಕಡಿತಿದ್ವಪ್ಪ, ಅದು ನಾಯಿನರಿ ಹಿಡಿತಿದ್ವಪ್ಪ ಅನ್ನೋದು ನಮ್ಗೆ ಇಷ್ಟೇ ಗುರ್ತು ಜಗತ್ತದಾಗೇನ್ರಿ. ತ್ವಾಳಪ್ಪ ಹುಟ್ಟಿದ ಚರಿತ್ರೆ ಏನಪ್ಪ ಹೆಂಗೆ ಹುಟ್ಟ್ಯಾವಪ್ಪ ಚರಿತ್ರೆ ಅಂದರೆ, ಉಂಡಾಡ ಪದಮಣ್ಣನ ಕೈಯಾಗ 7 ಲಕ್ಷ ಕುರಿ ಬಂದ್ವು ರೀ. ಉತ್ತಿರಾಗ ಕುರಿ, ಕರೆ ಕುರಿ ಅದಾವಲ್ಲಪ್ಪ, ಕರೆ ಕುರಿನೇ 35 ಕುರಿ. ಇವೆಲ್ಲ ಕೆಂದ ಕುರಿ ಅಂಡ ಬಂಡ ಇರೋವು, ಇವೆಲ್ಲ ಬೆಂಕಿಯಾಗ ಬಂದಂಥ ಸುಟ್ಟು ಕುರಿಗಳು ಏನ್ರಿ. ಸುಟ್ಟು ಕುರಿಗಳು ಭೂಮಿ ಒಳಗೆ ಗಬ್ಬಿ ಆದದ್ದು ಇವು ಗೊರ್ಲಿ ಆದವಪ್ಪ. ಇವಾಗ ಕಂಬಳಿ ಗೋಳಿಚೀಲ ಆಗ್ತವಲ್ಲ, ಗೊರ್ಲಿ ಆದವು ಏನ್ರಿ. ಅಲ್ಲಿದ್ರೆ ಉಂಡಾಡ ಪದಮಣ್ಣನ ಕೈಯಾಗ ಕುರಿಗಳು ಹುಟ್ಟಿದವು. ಸಾಕ್ಯಂತ ಸಲಿಕೊಂತ ಹೋದ ಭಾಳ ವರ್ಷಗಳಾದ ಮೇಲೆ ಮಬ್ಬು ಸೇರಿತು ಉಂಡಾಡ ಪದಮಣ್ಣಿಗೆ. ಮಬ್ಬು ಹೆಂಗೆ ಸೇರ್ತಿ ಅಂದ್ರೆ ಕುಂತ್ರ ನಿದ್ದೆ ಬರ್ತದೆ, ಎದ್ರ ನಿದ್ದೆ ಬರ್ತದೆ. ಏನಪ್ಪ ಅಶಾಲು ಕುಡಿತೀನಿ, ಸ್ವಲ್ಪ ಹುಷಾರು ಕೊಟ್ಟಿಲ್ಲಪ್ಪ ದೇವ್ರು ಅಂತೇಳಿ ಗಣಜಿನ ಹೊಲ್ದಾಗ ದೊಡ್ಡ ಹಾಕಿದ. ಸಲಿಕೊಂತ ಹೊಂಟುಬಿಟ್ಟ ಉಂಡಾಡ ಪದ್ಮಗೌಡ. ಹೋದ ಕಾಲಕ್ಕೆ ಮಬ್ಬು ಸೇರಿತಾವ, ಕುಂತ್ರ ನಿದ್ದೆ ಬರ್ತದ, ಎದ್ರ ನಿದ್ದೆ ಬರ್ತದ. ಅಶಾಲು ಕುಡಿತೀನಿ, ಸ್ವಲ್ಪ ಹುಷಾರು ಕೊಟ್ಟಿಲ್ಲಪ್ಪ ಅಂತ ಗಣಜಿನ ಹೊಲ್ದಾಗ ಹಾಕಿದ್ದ. ಗುಂಡಿನ ಮೇಲೆ ಕುಂತಿದ್ದ ಗಲ್ಲದ ಬುಡುಗ ಬಡಿಗೆ ಹಿಡ್ಕೊಂಡು ದೊಬಾ ಅಂತ ಬಂದ್ಬಿಟ್ಟ. ಒಂದು ಕಾಲಕ್ಕೆ ನೆನೆಸಿಬಿಟ್ಟ. ಏನಂತ ನೆನೆಸಿದ, ಅಶಾಲು ಕುಡಿತೀರಲ್ಲಪ್ಪ, ಸ್ವಲ್ಪ ಹುಷಾರು ಕೊಟ್ಟಿಲ್ಲ, ಕುರಿಗಳು ಕೊಟ್ಟೆ, ಮರಿಗಳು ಕೊಟ್ಟೆ, ಬೆಕ್ಕದಂಗೆ ಕೊಟ್ಟೆ ನನ್ನ ಜಲಮಕ್ಕೆ ನೀನು. ಮಬ್ಬು ಸೇರಿಸಿಬಿಟ್ಟೆ ನನಗೆ. ಕುಂತ್ರ ನಿದ್ದೆ ಎದ್ರ ನಿದ್ದೆ ಬರ್ತದ, ಮಬ್ಬು ಸೇರಿಸಿಬಿಟ್ಟಂತ ಪಾರ್ವತಿ ಪರಮೇಶ್ವರನ ನೆನೆಸಿದ ಉಂಡಾಡ ಪದ್ಮಗೌಡ ಗಣಜಿನ ಹೊಲ್ದಾಗ. ನೆನೆಸಿದ ಕಾಲಕ್ಕೆ ಪಾರ್ವತಿ ಪರಮೇಶ್ವರ ಪಗಡಿಕೆಂಟು ಆಡಿಕೊಂತ ಕುಂತಿದ್ರಪ್ಪ. ಆಗಿನ ಕಾಲಕ್ಕೆ ಅವ್ರ ಕಿವಿಗೆ ಹೋಗಿ ಶಬ್ದ ಮೂಡಿತು. ಏನಪ್ಪ ಉಂಡಾಡ ಪದ್ಮಗೌಡ ಗಣಜಿನ ಹೊಲ್ದಾಗ ದೊಡ್ಡ ತಬ್ಬ್ಯಾನ, ಕುಂತ್ರ ನಿದ್ದೆ ಬರ್ತಾ ಜಲಮಕ್ಕೆ ಹುಷಾರು ಕೊಟ್ಟಿಲ್ಲ ಅಂತ ನೆನೆಸ್ತಾನಲ್ಲವ, ಹುಷಾರು ಕೊಡ್ಬೇಕಪ್ಪ ಅಂತೇಳಿ ಪಾರ್ವತಿ ಪರಮೇಶ್ವರ ಉಗ್ರೋಟು ಈ ಬುದ್ಧಿ ತೊಗೊಂಡು 7 ಲಕ್ಷ ಕುರಿಯಾಗ ಹಾಕಿಬಿಟ್ರಪ್ಪ. 7 ಲಕ್ಷ ಕುರಿಯಾಗ ಹಾಕಿದಾಗ ದಿಢೀರಂತ ತ್ವಾಳ ಪುಟ್ಟಿದಾಗ ಕುರಿ ಮರಿ ಸುಮ್ಮನೆ ಇರ್ತಾವನಪ್ಪ. ಎಡಕಿದ ಕುರಿ ಎಡಕ್ಕಾದವು, ಬಲಕಿದ ಕುರಿ ಬಲಕ್ಕಾದವು, ದಿಕ್ಕಾಪಲ್ ಚಿಟ್ಟಿ ಚೀರಿ ಬೆಳಕತ್ತು ಬಿಟ್ಟು ಏನಪ್ಪ ಕುರಿ ಮರಿಗಳು. ಚಿಟ್ಟಿ ಚೀರಿ ಬಿರೋ ಕಾಲಕ್ಕೆ ಉಂಡಾಡ ಪದ್ಮಣ್ಣ ವಂಕರದ ಬಡಿಗೆ ಹಿಡ್ಕೊಂಡು ಕುಂತಿದ್ದ. ದಿಢೀರ್ ಅಂತ ನೋಡಿದ್ವಿ, ಯಾವನು ಬಂದನಪ್ಪ, ಕಳ್ಳ ಬಂದನ, ಸುಳ್ಳಿ ಬಂದನ, ನಾಯಿ ಬಂತು, ನರಿ ಬಂತು, ಕುರಿಯಾಗ ಸುಮ್ಮನೆ ಇರ್ತದ್ದವೆಲ್ಲ ಕುರಿ ಮರಿಗಳು. ದಿಕ್ಕಪಾಲಾಗಿ ಹೊಂಟಾವ ಅಂತೇಳಿ ವಂಕಟದ ಬಡಿಗೆ ಕೈಯಾಗಿ ಹಿಡ್ಕೊಂಡು ಕುರಿ ಬಲ್ಲೆ ಬಂದಪ್ಪ. ಕುರಿ ಬಲ್ಲೆ ಬಂದ್ರೆ ಹುಟ್ಟಿದಾಗ ಸಣ್ಣಗಿದ್ದ, ನಾನ್ರಿ ತ್ವಾಳ ಮಾಳಿಂಗರಾಯಿರಿ ಅಂದ. ಯಾವ ತ್ವಾಳ ಮಾಡಪ್ಪಲೇ, ಕುರಿ ಬಿಟ್ಟು ಹೊರಗೆ ಬರ್ತಾ, ಏನು ವಂಕಟ ಬಡಿಗೆ ತಗೊಂಡ್ಬರಲ್ಲ ಬರ್ತೀನಪ್ಪ ಅಂತ ಮೆಲ್ಲಗ ಕುರಿ ಬಿಟ್ಟು ಹೊರಗಡೆ ಬಂದ. ನೋಡಿದ, ಏನು ಚಂದಿದಪ್ಪ, ನಿಗರಿ ಗೀವಿ, ದುಂಡ ಬಾಲ, ಜೀರಿಗೆಲ್ಲು ಬಲು ಚಂದ ಮೋಜಕಾರ. ಬಾಯಿ ಮಾತಿದ್ದು ಪರಮಾತ್ಮನ ಕೈಲಿ ಹುಟ್ಟಿದ ತ್ವಾಳಪ್ಪ. ಬಾಯಿ ಮಾತಿದ್ವು, ಕಡಕ್ ಮಾತಾಡ್ತಿದ್ದೆ. ನಾನ್ರಿ ತ್ವಾಳ ಮಾಡಪ್ಪ ಅಂದ. ಅಲ್ಲಲ್ಲೇ ಕುರಿ ಒಟ್ಟಾಗಿ ಹುಟ್ಟಿಯ, ಎಲ್ಲಿ ಹುಟ್ಟಿಯಪ್ಪ ಅಂತ ಕೇಳ್ದೆ. ಇಲ್ಲಪ್ಪ ನಾನು ಕುರಿ ಒಟ್ಟಾಗಿ ಹುಟ್ಟಿಲ್ಲ, ಮ್ಯಾಲಿದ್ದ ಹಾರಿಕೊಂತ ಬಂದು ಕುರಿಯಾಗ ದಬಾ ಅಂತ ಬಿದ್ದಿ ನೋಡಪ್ಪ ಅಂದ. ಆಯ್ತಪ್ಪ, ಬಿದ್ದಕ್ಕೆ ಚಲ ಆಯ್ತು. ಕುರಿ ಎಲ್ಲ ದಿಕ್ಕಪಾಲ ಮಾಡಿಬಿಟ್ಟು ಎಲ್ಲ ದುಂಡಕ್ಕೆ ಮಾಡಂದ. ಎಡಕ್ಕೆ ಹೋಗಿದ್ದು ಬಲಕ್ಕೆ ಹೋಗಿದ್ದು ಕುರಿಗಳೆಲ್ಲ ದುಂಡಕ್ಕೆ ಮಾಡಿದ. ಜಜ್ಜಿ ಹೊಲ್ದಾಗ ಒಂದು 4 ಕುರಿ ಹೋಗಿ ಬಿದ್ದಾವ ನೋಡಪ್ಪ ಅಂದ. ಜಜ್ಜಿ ಹೊಲ್ದಾನ ಕುರಿನೂ ಎಲ್ಲ ತಂದು ದುಂಡಕ್ಕೆ ಮಾಡಿದ. ಯಪ್ಪ ಬಿಸಿಲ್ದಾಗ ಅಲ್ಲಿ ಕುರಿ ಇದು ಬಿದ್ದತ್ ನೋಡಂದ. ಮರಿನ ಬಾಯಿಗೆ ಇಟ್ಕೊಂಡ್ಬಂದು ನೆಳ್ಳಿಗೆ ತಂದು ಹಾಕಿದ. ಉಂಡಾಡ ಪದಮಣ್ಣ ಮೆಚ್ಚಿದ. ಅಲ್ಲಿ ಇವ ಕೆಲಸ ಮಾಡ್ತಾನಲ್ಲಿ, ಇವ ಕುರಿ ಕಾಯ್ತಾನಪ್ಪ, ಭಾಳ ಚಂದ ಕಾಯ್ತಾನೆ ಇವ ಕುರಿಯಾಗ ಇಟ್ಕೊಬೇಕಂತ ಮನಸ್ಸು ಮಾಡಿದ. ಮನಸ್ಸಿನಾಗ ನಿರ್ಧಾರ ಮಾಡಿಕೊಂಡು 8-9 ದಿನ ಜೊತೆಗೆ ಹಿಡ್ಕೊಂಡು ನೋಡಿದ. ಕುರಿ ತಿರುವಂದ್ರೆ ಕುರಿ ತಿರ್ತಾನ, ಮರಿ ತಿರುವಂದ್ರೆ ಮರಿ ತಿರ್ತಾನೆ. ತಪ್ಪಲು ಬಾಯಲಿದ್ದು ತಂದು ಕುರಿಗೆ ಮರಿಗೆ ಕಟ್ಟಾಕತ್ಬಿಟ್ಟ. ಭಾಳ ಚಂದ ನೋಡಿದ. ಭಾರಿ ಚಂದ ಅದನಪ್ಪ ಅಂತೇಳಿ ಅಚ್ಚಗ ಎಲ್ಲಿರ್ತದ ಅಲ್ಲಿ ಕುರಿಗಳು ಮರಿಗಳು ತಗೊಂಡು ಹೊಂಟುಬಿಟ್ಟ ತ್ವಾಳಪ್ಪ. 8-9 ದಿನ ಜೊತೆಗೆ ಹಿಡ್ಕೊಂಡು ನೋಡಿದ. ನೋಡಿ ಮೆಚ್ಚಿಬಿಟ್ಟ ಇವನು ಉಂಡಾಡ ಪದ್ಮಗೌಡ. ಮೆಚ್ಚಿ ಭಾಳ ವರ್ಷಗಳಾಗಿತ್ತವ ಊರಿಗೆ ಹೋಗಲಾರ್ದ. ಯಪ್ಪ ತ್ವಾಳ ಮಾಡಪ್ಪ, ನಾನು ಊರಿಗೆ ಹೋಗ್ತೀನಪ್ಪ, ಸ್ವಲ್ಪ ಕುರಿ ಮರಿ ಕಾಯ್ತೇನಪ್ಪ ಅಂತೇಳಂದ. ಭಾಳ ವರ್ಷಗಳಾಗಿದೆ, ನಾನು ಊರಿಗೆ ಹೋಗ್ತೀನಿ, ಮತ್ತು ಕುರಿ ಮರಿ ನನ್ನ ಮೇಲೆ ಬಿಟ್ಟು ಹೋಗ್ತೀನಿ, ಕುರಿ ಕಾಯ್ತೇನಪ್ಪ ಅಂತ. ಕಾಯ್ತೇನಪ್ಪ, ನಿನ್ನ ಮಾತು ನಾನು ಪಾಲಿಸ್ತೇನಪ್ಪ ಅಂತೇಳಂದ. ಕುರಿ ಮರಿ ಇತನ ಮೇಲೆ ಬಿಟ್ಟೇನಪ್ಪ. ಪಿಳ್ಳನಿಗವಿ ಕೈಯಾಗಿ ಹಿಡ್ಕೊಂಡು, ಚಪ್ಪಗೊಡ್ಲಿ ಕೈಯಾಗಿ ಹಿಡ್ಕೊಂಡು, ಜಗ್ಗ ಕೈಯಾಗಿ ಹಿಡ್ಕೊಂಡು ಪಿಳ್ಳನಿಗವಿ ಬಾರಿಸ್ಕೋ ಅಂತ ಊರಿಗೆ ಹೋಗ್ಬಿಟ್ಟು ಉಂಡಾಡ ಪದ್ಮಗೌಡ. ಊರಿಗೆ ಹೋದನ ಮಾತು ದೇವರೇ ಬಲ್ಲ, ಯಾವ ಬರ್ತಾನೋ ಗುರ್ತಾಗೋದಲ್ಲ. ಊರಿಗೆ ಹೋದ ಒಂದ್ರದ್ದು ಕೆಲಸ ಬಿದ್ದುಬಿಟ್ಟು. ದುರ್ಗಮ್ಮ ದ್ಯಾಮಮ್ಮ ಜಾತ್ರೆ, ಮದುವೆ ಮುಹೂರ್ತ, ಕೊಡವು ತಗೊಂಡವು, ಬೀಗರು ಬಿಜ್ಜರು, ಅರಾರ ಪುರಾರ ಅಂತೇಳಿ ಒಂದ್ರದ್ದು ಕೆಲಸನೇ ಬಿದ್ದುಬಿಟ್ಟು ಆತಗೆ. ತ್ವಾಳಪ್ಪ ಇಲ್ಲಿ ಒತ್ತಿ ಕುರಿ ಕಾಯಕತ್ಬಿಟ್ಟ. ಭಾಳ ದಿನಗಳಾದ ಮೇಲೆ ಮನೆ ಒಳಗೆ ಕುಂತು ನೊಗಾಕತ್ಬಿಟ್ಟ ಉಂಡಾಡ ಪದ್ಮಗೌಡ. ಈ ಅಮ್ಮ ಗಂಗೆ ಮಾಳಮ್ಮಪ್ಪ. ಗಂಗೆ ಮಾಳಮ್ಮ ಅಂದ್ರೆ ಉಂಡಾಡ ಪದ್ಮಣ್ಣ ದೊಡ್ಡ ಮಗಳು. ಈ ಅಮ್ಮ ಏನಪ್ಪ ಗಂಗೆ ಮಾಳಮ್ಮ. ಈ ಅಮ್ಮ ರೊಟ್ಟಿ ಮಾಡಿಕೊಂತ ಕುಂತಿದ್ಲು. ಗಾಜಿನ ಕಂಬಕ್ಕೆ ಕುಂತು ಉಂಡಾಡ ಪದ್ಮಗೌಡ ಸಾಯಂಕಾಲ ನೊಗಾಕತ್ತ ಕುರಿ ಮರಿ ತ್ವಾಳಪ್ಪನ ನೆನೆಸಿಕೊಂಡು. ಗಂಗೆ ಮಾಳಮ್ಮ, ಯಪ್ಪ ರೊಟ್ಟಿ ಮಾಡೋದು ನೋಡಿ ನೊಗಾಕತಿ ಏನಪ್ಪ ಅಂದ್ಲು. ಇಲ್ಲಮ್ಮ, ಕುರಿಯಾಗ ತ್ವಾಳಪ್ಪ ಹುಟ್ಟಾನ, ತ್ವಾಳಪ್ಪನ ಮೇಲೆ ಕುರಿ ಮರಿ ಬಿಟ್ಟು
ತ್ವಾಳಪ್ಪ ಅಂತ ಕೇಳಿದ್ರೆ ಏನು ಚಂದದ ನಮ್ಮವ ನಿಗರಿಗೇವಿ ದುಂಡ ಬಾಲ ಜೀರಿಗೆಲ್ಲು ಬಲ ಚಂದದ ನಮ್ಮ ಕಡಕ್ಕೆ ಮಾತಾಡ್ತಾನೆ ಕುರಿ ಮರಿ ಕಾಯ್ತಾನಪ್ಪ ಅಂತ ಯಪ್ಪ ಹುಚ್ಚದಿ ನೋಡಪ್ಪ ನೀನಂದು ಕುರಿಗೆ 6 ತಾಸು ಮಳ್ಳು ಕುರಿ ಕಾಯವನಿಗೆ 3 ತಾಸು ಮಳ್ಳು ಜಿಡ್ಡು ಕುರುಬು ಜಿಡ್ಡು ದೊಡ್ಡದು ಮಳೆ ಬಂದಾಗಲೇ ಏನಪ್ಪ ಮಳೆ ಬಂದಿಲ್ಲ ಅಂದ್ರೆ ಕಂಬಳಿ ಬಿಸಿ ಮಳೆ ತಂದವ ಸತ್ತಿ ಉಳ್ದವ ಉಂಡಾಡ ಪದ್ಮಗೌಡ ನೀನು ಮಳ್ಳದಿ ನೋಡಪ್ಪ ಅವ್ನ ಮೇಲೆ ಬಿಟ್ಟು ಬಂದು ಕುರಿ ಕಡ್ದನ ಮರಿ ಕಡ್ದ್ರ ಅಂತೇಳಂದ ತಲೆ ಹುಷಾರಾಯ್ತು ಅವಾಗ ಉಂಡಾಡ ಪದ್ಮನಿಗೆ ಆಯ್ತಮ್ಮ ಬೆಳಕರಿದ್ರೆ ನಾನು ಕುರಿಯಾಗಿ ಬಿಟ್ಟು ಬಿಡ್ತಾನಮ್ಮ ಅಂದ ಬೆಳಕರಿತೇನಪ್ಪ ಚಪ್ಪ ಕೊಡ್ಲಿ ಕೈಯಾಗಿ ಹಿಡ್ಕೊಂಡು ಪಿಳ್ಳನಿಗವೆ ಕೈಯಾಗಿ ಹಿಡ್ಕೊಂಡು ಜಗ್ಗ ಬಾರ್ಸ್ಕೋ ಅಂತ ಬರಾಕತ್ಬಿಟ್ಟು ಕುರಿ ಮೇಲೆ ಭಾಳ ದಿನಗಳಾಗಿತ್ತು ಜಗ್ಗ ಬಾರ್ಸ್ಕೋ ಅಂತ ಬರಾಕತ್ಬಿಟ್ಟ ಕಾಲ್ಜಾಡಿ ಇದ್ವಪ್ಪ ಕಾಲ್ಜಾಡಿ ಇವಾಗ ಎನ್ನೆಚ್ಚು ಶಿಶಿರಿ ಹುಡುಗರು ಅವಾಗೆಲ್ಲ ಕಾಲ್ಜಾಡಿ ಹಿಡಿದು ನಡ್ಕೋಂತ ಬರಾಕತ್ಬಿಟ್ಟ ತಾಳಪ್ಪಂದು ಕುರಿ ಕಾಯ್ದು ಕೆಲಸ ಆಗಪ್ಪ ಅಂದ್ರೆ ಕುರಿ ಮರಿ ಓಟು ಬಿಟ್ಟು ಬಿಡವ ದೊಡ್ಡ ಗುಂಡತ್ತವ ಕಾಲಿನ ಮೇಲೆ ಕಾಲು ಹಾಕೊಂಡು ತಲೆ ಹಿಂಗೆ ಇಟ್ಕೊಂಡು ನೋಡ್ಕೊಂತ ಕುಂದ್ರ ಯಾ ಕುರಿ ಯಾಕಾಡೋತಿ ಯಾವ ಮರಿ ಯಾಕಾಡೋತಿ ಅಂತ ನೋಡ್ಕೊಂಡು ಕುಂದ್ರ ಅವ ಸುಮ್ಮನೆ ಬರ್ತದಲ್ಲ ಉಂಡಾಡ ಪದ್ಮಗೌಡ ಕಾಲ್ಜಾಡಿ ಹಿಡಿದು ಪಿಳ್ಳಿನಿಗವೆ ಬಾರಿಸ್ಕೊಂತ ಜಗ್ಗ ಬಾರಿಸ್ಕೊಂತ ಆಡಾಡಿಕೊಂತ ಬರೋ ಉಂಡಾಡ ಪದ್ಮಗೌಡ ಬರ್ಕೊಂತ ಬರಾಕತ್ತ ಆ ಶಬ್ದ ಕೀ ಒಳಗೆ ತಡಿತು ಏನಪ್ಪ ತಾಳಪ್ಪಗೆ ಅಲ್ಲ ಭಾಳ ವರ್ಷಗಳಾದ ಮೇಲೆ ಬರಾಕತ್ತನಪ್ಪ ಇಲ್ಲಿಗೆ ಏನಪ್ಪ ಸುಮ್ಮನೆ ಕುಂದಿರ್ತೇನೆ ಅವ ಬಾಯಿಗೆ ಬಂದಿದ್ದು ಬೈತಾನ ಏನಪ್ಪ ಅಂತೇಳಿ ಅಳ್ಳ ಕೊಳ್ಳಿತ್ತಪ್ಪ ಅಲ್ಲಿ ಹೋದ ಮೈತು ಮಾರ್ಲ ಕೊರಲ ಹಚ್ಕೊಂಡು ಬಂದ ನಾನು ಕೂನ ಸಿಗಬಾರ್ದು ಅಂದಿಸ್ಬೇಕು ಉಂಡಾಡ ಪದ್ಮಣ್ಣ ಸುಮ್ಮನೆ ಕುಂದಿರ್ತೇನೆ ಅವ ಬಾಯಿಗೆ ಬಂದಿದ್ದು ಬೈತಾನ ನಾನು ಅಂತೇಳಿ ಹಳ್ಳ ಕೊಳ್ಳದಾಗ ಹೋಗಿ ಅಲ್ಲ ಕೊರಲ ಹಚ್ಕೊಂಡು ಒಂದು ಕಾಲ್ ಜಾಡಿ ಬರೋದಕ್ಕೆ ಒಂದು ರುದ್ರಗಂಟೆ ಜಾಲಿ ಬೆಳೆದತ್ತಪ್ಪ ಜಾಲಿಯಾಗಿ ಬಂದು ರಾವ್ಕೊಂಡು ಗಪ್ಪನ್ ಕುಂತ ಆ ಸನೇವು ಬಂದ ಜಗ್ಗ ಬಾರಿಸ್ಕೊಂತ ಸನೇವು ಬಂದ ಯಥಾರೀತಿ ಪ್ರಾಣಿ ಜಗ್ಗ ಬಾರಿಸ್ಕೊಂಡು ಸನೇವು ಬರೋದು ನೋಡಿ 2 ಕಾಲು ಎದಿ ಕೊಟ್ಟು ಬೌಕ್ ಅಂದಾಗ ಮಿಟ್ಟಿ ಬದು ಉಂಡಾಡ ಪದ್ಮಣ್ಣ ಉಜ್ಜೋ ಯಾವನಲ್ಲಿ ಅಂದ ನಾನ್ರಿ ತೋಳ ಮಾಡಪ್ಪ ಅಂದ ಅಲ್ಲಲ್ಲೇ ಹುಟ್ಟಿದಾಗಲೂ ಅಂಜಿಸಿದೆ ಇವಾಗಲೂ ಅನ್ಸ್ತಲ್ಲಪ್ಪ ಏನಪ್ಪ ನೀನು ಮಹಿಮೆ ಅಂದ ಏನಿಲ್ಲಪ್ಪ ನಾನು ಸುಮ್ಮನೆ ಕುಂತ್ರು ನೀನು ಬಾಯಿಗೆ ಬಂದಿತ್ತು ಬೈತೆ ಅಂತೇಳಿ ನಾನು ಮತ್ತೆ ಅಂಜಿಸಿದಪ್ಪ ಅಂದ ಅಲ್ಲಲ್ಲೇ ಹುಟ್ಟಿದಾಗ ಸಣ್ಣಗಿದ್ದು ಇವಾಗ ಎದಿ ಮಠ ಬಳದಿಯಲ್ಲಪ್ಪ ಏನು ಕುರಿ ತಿಂದಿಯಾ ಮರಿ ತಿಂದಿಯಾ ಅಂದ ಕುರಿ ಮರಿ ಏನು ತಿಂದಿಲ್ಲಪ್ಪ ನಾನು ಹಾಲು ಬೆಟ್ಟವಾಗಿರ್ತದೆ ಹಾಲನ್ನೇ ಕುಡಿ ಅಂದಪ್ಪ ಕುಡ್ಕೊಂತ ಬಂದಿನ ಅಂದ ಇಲ್ಲ ನೀನು ಇಷ್ಟು ಹತ್ರ ಬಳಿಬೇಕಾದ್ರೆ ಕುರಿ ತಿಂದಿಯೋ ಮರಿ ತಿಂದಿಯೋ ಅಲ್ಲಿ ಹೋಗಿ ಲೆಕ್ಕ ಮಾಡ್ತೇನೆ ನಾನು ಕಮ್ಮಿ ಬಂತಂದ್ರೆ ವಂಕಡದ ಬಡಿಗೆ ತಗೊಂಡು ನಡ ಮುರಿತೀನಿ ನಡಿ ಅಂತೇಳಿ ವಟ ಅನ್ಕೊಂತ ಬಂದ ಕುರಿಯಲ್ಲಿ ಬಂದ 7 ಲಕ್ಷ ಕುರಿ ಎಣಿಸಿದ ಬರೋಬ್ಬರಿದ್ದು ಮರಿ ಎಣಿಸಿದ ಬರೋಬ್ಬರಿದ್ದು 7 ಲಕ್ಷ ಕುರಿ ಒಂದು ದಿನಕ್ಕೆ ಎಷ್ಟು ಕುರಿ ಕಟ್ತಾವೋ ಎಷ್ಟು ಮರಿ ಬಿಡ್ತಾವೋ ಏನಪ್ಪ ಹೆಚ್ಚಳಿಕೆ ಆಗಿದ್ದು ತಾಳಪ್ಪನ ಕೈ ಮೇಲೆ ಎಲ್ಲ ಲೆಕ್ಕ ಮಾಡಿ ಶಬಾಷ್ ಮಾಳಿಂಗರಾಯ ಏನಪ್ಪ ತಾಳ ಮಾಡಪ್ಪ ಕುರಿ ಕಾದಿಯಪ್ಪ ಹೆಚ್ಚಳಿಕೆ ಆಗ್ಯಾವ ನನ್ನ ಲೆಕ್ಕ ಎಲ್ಲ ಬರೋಬ್ಬರಿ ಅದ ಆಯ್ತು ನಾನು ಮೆಟ್ಟು ಬಿಡಂದಾಗ ಚಣಕ್ಕಿನಾಗಿ ಗುಂಡಿನ ಮೇಲೆ ಕುಂತು ನೊಗಾಕತ್ಬಿಟ್ಟ ತಾಳಪ್ಪ ಯಾಕಪ್ಪ ಉಂಡಾಡ ಪದ್ಮಣ್ಣ ನಾನು ಕುರಿ ಕಾದನೆ ಚಳಿಯಾಗ ಮಳೆಯಾಗ ಬಿಸಿಲಾಗ ನಾನು ಕುರಿ ಕಾದನಪ್ಪ ನನಗೆ ಇದ್ರಾಗ ಭಾಗ ಕೊಡು ಅಂತ ಕೇಳಿ ಭಾಗ ಕೊಡೋದಿಲ್ಲಪ್ಪ ನಿನಗೆ ಏನೋ ಸಣ್ಣಗಿದ್ದಾಗ ನಾಯಿ ನರಿ ಕಡಿತಾವ ಏನಪ್ಪ ತಿಂತಾವ ಯಾರನ್ನ ಬೆಂಡ್ಲದ್ದು ಓಕೆ ಅಂತೇಳಿ ಬಿಟ್ಟೋಗಿದ್ದೀನಪ್ಪ ನಾನು ಇವಾಗ ದೊಡ್ಡತಾಗಿದೆ ಅಡಿವಿ ಬೆಕ್ಕದಂಗೆ ಐತಿ ಎಲ್ಲನೂ ಜೀವನ ಮಾಡ್ತಾಳಪ್ಪ ಅಂದ ನನಗೆ ಅದಿಷ್ಟು ಕತಿ ಹೇಳ್ಬೇಡ ಕೊಟ್ರೆ ನನಗೆ ಭಾಗ ಕೊಡು ಇಲ್ಲಾಂದ್ರೆ 66 ಕುರಿ ಕಟ ಕಡ್ದಾಕಿ ಬಿಡ್ತು ನೋಡ ನಾನು ಬೇಡಪ್ಪ ಕುರಿ ಕಡಿಬೇಡ ಮರಿ ಕಡಿಬೇಡ ಭಾಗ ಕೊಡೋದಲ್ಲ ಅಣ್ಣಲ್ಲ ತಮ್ಮಲ್ಲ ಬೀಗಲ್ಲ ಬಿಜ್ಜಲ್ಲ ನನಗೆ ಏನಪ್ಪ ಸಣ್ಣಗಿದ್ದಾಗ ಕಡಿತಾರ ಬಡಿತಾರೆ ಅದು ಕೈತಿ ಹೇಳ್ಬೇಡ ಕೊಟ್ರೆ ಭಾಗ ಕೊಡು ಇಲ್ಲಾಂದ್ರೆ ಕುರಿ ಕಡಿತೀನಿ ಮರಿ ಕಡಿತೀನಿ ಅಂತ ಒಂದು ಮಾತು ಬಿರುಸು ಮಾತಾಡಿದ ತಾಳಪ್ಪ ಏನಂತ ಬಿರುಸು ಮಾತಾಡಿದ ನೀನು ಕೊಟ್ರೆ ಭಾಗ ಕೊಡು ಇಲ್ಲಾಂದ್ರೆ 7 ಲಕ್ಷ ಕುರಿಯಾಗ ಬೀಜ ಟಗರ್ ಐತಿ ನೋಡು ಬೀಜ ಟಗರ್ ಗ್ವಾಮಾಳಿ ಹಿಡ್ಕೊಂಡು ಕಡ್ದು ಬಿಡ್ತು ನೋಡು ಉತ್ತಿರಾಗ ಬಂದದು ಬುಡ್ಡ ಟಗರು ಆ ಬುಡ್ಡ ಟಗರ್ ಇದ್ರೆ ಕಡ್ದು ಬಿಡ್ತು ನೋಡು ಗ್ವಾಮಾಳಿ ಹಿಡ್ಕೊಂಡು ಕಡ್ದು ರಕ್ತ ಸೋರಿಸ್ಬಿಡ್ತು ನೋಡು ಯಪ್ಪ ಆ ತಪ್ಪು ಮಾಡಬೇಡಪ್ಪ ಕುರಿಯಾಗ ಟಗರಿದ್ರೇನ ಮುತ್ತೈತಾನ ಟಗರ್ ಇಲ್ಲಾಂದ್ರೆ ಕುರಿಗಳ 2 ಮುಂಡಿ ಆಗುತ್ತಾವ ಕುರಿ ಕಟ್ಟೋದು ಹೆಂಗ ಮರಿ ಹುಟ್ಟೋದು ಹೆಂಗ ಮುಂದ ಏನಪ್ಪ ಕಡಿಬೇಡಪ್ಪ ಅಂದ್ರೆ ನಾನು ಕೊಟ್ರೆ ಭಾಗ ಕೊಡು ಕುರಿ ಕಡಿತೇನೆ ಟಗರ್ ಕಡಿತೇನೆ ಅಂತ ವಾದ ಮಾಡಿಕೊಂತಾನೇನಂತ ಉಂಡಾಡ ಪದ್ಮಗೌಡ ತಲೆ ಸ್ವಲ್ಪ ಚುರುಕು ಮಾಡಿ ಬಾಯಪ್ಪ ಭಾಗ ಕೊಡ್ತೇನೆ ನಿನಗೆ ಅಂದ ಬಾ ಅಡ್ಲಾರ್ದಂಥದ್ದು ಭಾಗ ಕೊಡ್ತೇನೆ ನನಗೆ ಇದ್ರಾಗ ಕೊಟ್ರೆ 100 200 300 ಕೊಟ್ಟೆ ನಾನು ಅದ್ರಾಗ ಸತ್ತು ಹೋಗುವಷ್ಟು ಬದುಕೋವೆಷ್ಟು ಅದು ಬೇಡ ನನಗೆ ಸೂರ್ಯಚಂದ್ರ ಎಲ್ಲಿ ತಾನೇ ಇರ್ತಾರೆ ಅಲ್ಲಿವರೆಗೆ ನನಗೆ ಭಾಗ ಕೊಡ್ತೇನೇನಪ್ಪ ಬಾಯ್ ಅಂತ ಹೇಳಂದ ಕಂಬಳಿ ಮೆಟ್ಟಿ ತಲೆ ಮೇಲೆ ಇಟ್ಟಪ್ಪ ಬಾಯಿ ಮಾತು ಬಿದ್ದೋದು ತಾಳಪ್ಪಗೆ ಬಾಯಿ ಮಾತು ಬಿದ್ದೋದು ಸುಳುನೆ ಕಮ್ಮಿ ಆಯ್ತು ಏನಪ್ಪ ಭಾಗ ಕೊಡ್ತಾನ್ರಿ ಅರ್ಥ ಮರ್ತಿದ್ದಾಗ ಒಂದೊಯ್ಯಿ ಕುರಿ ಮೇಸಾಕ ಹೋಗಿರ್ತಾನೆ ನಾನು ಅರ್ಥ ಮರ್ತಿ ಅಂತೀನಿ ಒಂದು ತೊಗೊಂಡು ಪ್ರಯಾಣ ಮಾಡಿ ತೆಗ್ಗಿಗೆ ಬಂದ್ರೆ ಒಂದೊಯ್ಯಿ ತೆವರಿಗೆ ಬಂದ್ರೆ ಒಂದೊಯ್ಯಿ ಅಂತೇಳಿ ಉಂಡಾಡ ಪದ್ಮಗೌಡ ಭಾಗ ಕೊಟ್ಟನಪ್ಪ ತಾಳ ಬಂತಲೇ ಗಬಾ ಅಂತ ಕಚ್ಚಿಕೊಂಡು ಹೋಗ್ತಲೆ ಅನ್ನೋದು ನಮ್ಗೆ ಇಷ್ಟ ಗೊತ್ತು ತಾಳಪ್ಪ ಕುರಿ ಕಾದನ ಶ್ರಮಜೀವಿ ತಾಳಪ್ಪ 10 ಇರಲಿ 100 ಇರಲಿ 1000 ಇರಲಿ ಓಟು ನಮ್ಗೆ ಬಿಡ್ತಾನ ತಾನು ತೊಗೊಂಡೋಗೋದು ಒಂದೇ ತೊಗೊಂಡೋಗ್ತಾನೆ ಹೇಳ್ರಿ ತಾನದು ಒಂದು ತೊಗೊಂಡೋದ್ರೆ ಹಿಂದಲೇ ಜಲಿ ಉಡ್ತದೇನಪ್ಪ 4 ಮರಿ ಉಡ್ತಾವ ತಾಳ ತೊಗೊಂಡು ಹೋಗಿದ್ದು ಶ್ರಮಜೀವಿ ಏನಪ್ಪ ತಾಳಪ್ಪಂದ ಈಗ ಅದ ಇದು ಹೇಳಿದ್ರು ನೋಡ್ರಿ 7 ತಾಸು ಆಗ್ತದ ಕತಿ ಇವಾಗ ಒತ್ತಾಗೈತಿ ನಿಮ್ಗೆ ಅಂತೇಳಿ ಒಂದು 5 ನಿಮಿಷನಾಗ ಮುಗಿಸಿ ನೋಡಪ್ಪ ತಾಳಪ್ಪನ ಜೀವನ ಚರಿತ್ರೆ ಹಿಂಗಾದ ತಾಳ ಮಾಳಿಂಗರಾಯ ಕುರಿಗಳು ಎಲ್ಲಿ ಹುಟ್ಟಿದ್ವಪ್ಪ ಯಾರ ಕೈಯಾಗ ಹುಟ್ಟಿದ ಕುರಿಗಳು
ಇವಾಗೆಲ್ಲ ದಾಸರು ಕಟ್ಟಾರ, ದಂಬರು ಕಟ್ಟಾರ, ಲಂಬಾಣಿಕೆಯರು, ಒಡ್ರು, ಅರಕಟ್ಟ, ಪರಕಟ್ಟ, ಜಗತ್ತ ಬೀದಿನೇ ಬೆಳಗೈತಿ. ಕುರಿಗಳು ಹುಟ್ಟಿದ ಜಾಡಿ ಇದು ಏನಪ್ಪ, ಆಲಮತದ ಧರ್ಮದ ಒಳಗೆ ಬಂದಿದ್ದೇನ್ರಿ. ಆಲಮತ ಅಂತ ಹೆಸರು ಪಟ್ಟಿದ್ದು ನಾವು ಏನಪ್ಪ, ಇದು ಪಾರ್ವತಿ ಮಲೆಯಾಳ್ನಾಗ ಹುಟ್ಟಿದಂತ ಅದು ನಮ್ಮ ಧರ್ಮ ಏನ್ರಿ. ಮಲೆಯಾಳ್ನಾಗ ಹುಟ್ಟಿದಾಗ ಆಲಮತ ಅಂತ ಬಿತ್ತು ನಮ್ಮ ಧರ್ಮ ಏನ್ರಿ. ಇದ್ರಾಗ ಅತ್ತಿ ಕಂಕಣ, ಉಣ್ಣಿ ಕಂಕಣ, ಮುದ್ದಾಯಿ, ಮುದುಗುಂಡ ಏನ್ರಿ. ಅತ್ತಿ ಕಂಕಣ, ಉಣ್ಣಿ ಕಂಕಣ ಎಂಬುದು ನಮ್ಮ ಬಿರ್ದಾವಳಿ ಬಿತ್ತು ಏನ್ರಿ. ಉಣ್ಣಿ ಕಂಕಣ ಎಂಬುದು ಅಡಿ ಒಳಗೆ ಮದುವೆ ಆಯ್ತು. ಕುರಿ ಉಣ್ಣಿ ಕತ್ತರಿಸಿ ಗೆದ್ದಿಗೆ ಮಾಡಿ ಆರಿತಿ ತಗೊಂಡು ಬೆಳಗಿ ಉಣ್ಣಿ ಕಂಕಣ ಅಂತ ಬಿರ್ದಾವಳಿ ಬಿತ್ತು ಏನಪ್ಪ. ಅತ್ತಿ ಕಂಕಣ ಊರ ಒಳಗೆ ಮದುವೆ ಆಗಿದ್ದದ್ದು ಏನ್ರಿ. ಅಣ್ಣ ತಮ್ಮರು ನಾವೇನ್ರಿ, ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಹೆಂಗಿರ್ತಾರೆ ಹಂಗೆ ಗಂಡು ಹೆಣ್ಣು ನಡೆಯೋದಿಲ್ಲ. ಊಟ ಉಪಚಾರ ನಮ್ಮ ಬಿರ್ದಾವಳಿ ಬಿದ್ದಿದ್ದು ಆಲಮತದ ಒಳಗೆ ಬಿದ್ದಿದ್ದಂತಾದು ಹಿಂಗೆ ಏನ್ರಿ ಗುಣ. ಕುರಿಗಳು ಹುಟ್ಟಿದ್ದು ಜಾಡಿಯಪ್ಪ ಇದು. 6 ಮಂದಿ ರೀ ಅಣ್ಣ ತಮ್ಮರವರು. ಅಮೋಜಗುಂಡ, ಸಿದ್ಧಗುಂಡ, ಲಿಂಗಗುಂಡ ಅಂತೇಳಿ ಒಂದೇ ಒಟ್ಟಾಗಿ ಹುಟ್ಟಿದ್ರು. ಒಂದೇ ಮನೆ ಒಳಗೆ ಹುಟ್ಟಿ ಏನಪ್ಪ ಎಲ್ಲರಿಗೂ ಮದುವೆ ಆಗಿತ್ತು, ಮಕ್ಕಳಾಗಿದ್ದು, ಒಂದೇ ಮನೆ ಒಳಗೆ ಕಲ್ತಿದ್ರು, ಜೀವನ ಮಾಡಕತ್ತಿದ್ರು. ಯಾರಪ್ಪ, ಉಂಡಾಡು ಪದ್ಮಣ್ಣ, ಉಂಡು ಆಡು ಪದ್ಮಣ್ಣ. 6 ಮಂದಿ ಅಣ್ಣ ತಮ್ಮರದ ಒಳಗೆ 5 ಮಂದಿ ಅಣ್ಣ ತಮ್ಮರು ಒಕ್ಕಲಿಗೇರಾದ್ರು. ಒಕ್ಕಲಿಗರು ಅಂದ್ರೆ ಹೊಲ್ದಾಗ, ಮನ್ಯಾಗ, ಚಳಾಗ, ಬಿಸಿಲಾಗ ಎಲ್ಲದಕ್ಕೆ ಕೆಲಸದಾಗ ದುಡಿಯಾಕತ್ತಿದ್ರು. ಇವ ಉಂಡು ಆಡು ಪದ್ಮಣ್ಣ ಎಂದಿಗೂ ಬಿಸಿಲಾಗ ಮಳೆಯಾಗ ಎಲ್ಲಿ ದುಡ್ದವಲ್ಲ, ದುಃಖ ಪಡೆದವಲ್ಲ ಏನ್ರಿ. ಉಂಡು ಆಡು ಪದ್ಮಣ್ಣ ಏನಂದ್ರೆ ಇವನು ಬಲ್ಲೆ ಒಂದು ಧರ್ಮ ಇತ್ತು. ಧರ್ಮ ಏನಂದ್ರೆ, ಈ ಕಾರ್ಜಾಳ ಒಳಗೆ 10 ಮದುವೆ ಅದಾವಪ್ಪ, ಬಡ ಕುಟುಂಬದ ಮದುವೆ ಅದಾವಂದ್ರೆ ತಾಳಿ ಬೊಟ್ಟು ಕೊಡ್ಸವ, ಸೀರೆ ಏನಪ್ಪ ಬಳಿಗಳು ಕೊಡ್ಸವ. ಧಾನ್ಯ ಧರ್ಮದ ಮನುಷ್ಯ, ಸತ್ಯ ಉಳ್ದ ಏನ್ರಿ. ಅಲ್ಲಿ ದುರ್ಗಮ್ಮ ದ್ಯಾಮಮ್ಮ ಜಾತ್ರೆ ಐತಪ್ಪ, ಬೀರಣ್ಣನ ಜಾತ್ರೆ ಐತಂದ್ರೆ ಅನ್ನ ದಾಸೋಗ ಮಾಡವ ಏನಪ್ಪ, ಪ್ರಸಾದ ಮಾಡಿ ಎಲ್ಲರಿಗೂ ಹೆಸರು ಪಟ್ಟವ ಏನ್ರಿ. ಅವನ ಹೆಸರು ಹಸಿರು ಜಾಂಡವನ್ನು ಕಟ್ಟಿದ್ರು. ಹೆಣ್ಣು ಮಕ್ಕಳು ಬಾಯಿ ಕೇಳಿ, ಗಂಡು ಮಕ್ಕಳು ಬಾಯಿ ಕೇಳಿ, ಹುಡುಗರು ಬಾಯಿ ಕೇಳಿ, ಉಂಡಾಡು ಪದ್ಮಣ್ಣ ದಾನ ಮಾಡಿದ, ಧರ್ಮ ಮಾಡಿದ, ಮದುವೆ ಮಾಡಿಸಿದ, ಅನ್ನ ದಾಸೋಗ ಮಾಡಿದಂತ ಹೆಸರು ಪಟ್ಟವ. ಹೆಸರು ಪಡ್ಕೊಂತ ಬರೋದಕ್ಕೆ 5 ಮಂದಿ ಏನು ಅಣ್ಣ ತಮ್ಮರಿದ್ರೆ ವೈಮನಸ್ಸು ಬಂತು ಅವ್ರಿಗೆ. ಏನಂತ ಬಂತು ವೈಮನಸ್ಸು, ಇವ ಧಾನ್ಯ ಧರ್ಮ ಮಾಡ್ತಾನಪ್ಪ, ರೊಕ್ಕ ರೂಪಾಯಿ ವಜ್ರ ವೈಡೂರಿ ಎಲ್ಲರೂ ಕೊಟ್ಟು ಮನೆ ಸರ್ವನಾಶನ ಮಾಡಿಬಿಡ್ತಾನಲ್ಲ ಇವ. ನಾವು ಭಾಗ ಮಾಡಿಕೋಬೇಕಲ್ಲ. ನಾವು ಭಾಗ ಮಾಡಿಕೊಂಡಾಗ ಇದು ಶುದ್ಧ ಅರಿತದ, ಇಲ್ಲಾಂದ್ರೆ ಶುದ್ಧ ಅರಿಯೋದಿಲ್ಲ ಏನಪ್ಪ. ನಾವು ಭಾಗ ಮಾಡಿಕೋಬೇಕು. ಮನೆ ಭಾಗ ಮಾಡಿಕೊಂಡಾಗ ನಾವು ಇಷ್ಟು ದುಡಿತೀವಿ, ನಮ್ಮ ಹೆಸರು ಯಾರು ಕೊಂಡಾಡೋದಿಲ್ಲ. ಅವನ ಹೆಸರು ಎಲ್ಲರೂ ಕೇಳು, ಮದುವೆ ಮಾಡಿದ, ಮುಹೂರ್ತ ಮಾಡಿದ ಅಂತಾರೆ ಎಲ್ಲ. ಹಿಂಗಾದ್ರೆ ಸಜ್ಜು ಕುಂದ್ರದೆಲ್ಲ ಭಾಗ ಮಾಡಿ ಅಂತೇಳಿ ಉಂಡಾಡು ಪದ್ಮಗೌಡ ಬಿಜಾಪುರದಂತ ಊರಿಗೆ ಹೋಗಿದ್ದಪ್ಪ. ಇವ್ರು ಗಂಡು ಹೆಣ್ಮಕ್ಳು ಮನ್ಯಾಗ ಕುಂತು ಎಲ್ಲದ ಗೆಟ್ಟು ಮುಟ್ಟು ಮಾತಾಡ್ಕೊಂಡು ಏನಂತ ಮಾತಾಡಿದ್ರು ಭಾಗ ಮಾಡ್ಕೋಬೇಕಲ್ಲ ನಾವು. ಅವ್ನ ಭಾಗಕ್ಕೆ ಬಂದದ್ದು ದಾನನ ಮಾಡಲಿ, ಧರ್ಮನ ಮಾಡಲಿ, ತಿಪ್ಪಾಗ ನೋಡ್ಕೊಳ್ಳವ. ನಮ್ಮ ಭಾಗಕ್ಕೆ ಬಂದಿದ್ದು ನಾವು ಒಂದು ಚಂದಲಿದ್ದ ಬಾಳ್ತು ಅಂತೇಳಿ ಹೆಣ್ಣು ಗಂಡು ಮಾತಾಡಿಕೊಂಡ್ರು. ಉಂಡಾಡು ಪದ್ಮಣ್ಣ ಊರಿಗೆ ಹೋದ, ಊರಿಗೆ ಬಂದ, ಕೈ ಕಾಲು ಮಾರಿ ತಗೊಂಡು ಊಟ ಮಾಡಿ ಎದ್ದು ಹೋಗೋ ಟೈಮಿಗೆ, ಏ ಪದ್ಮಣ್ಣ ಎಲ್ಲಿಗೆ ಹೊಂಟಪ್ಪ ಅಂತ ಕೇಳಿದ್ರು. ಎಲ್ಲಿಗೋಲಪ್ಪ, ಅಲ್ಲಿ ಪಂಚಾಯತ್ ಕಟ್ಟಿಗೆ ಮಂದಿ ಸೇರ್ಯಾರ, ಅಲ್ಲಿಗೆ ಹೋಗ್ಬೇಕಾಗಿದೆ, ದೈವ ಕರೆದಾರ ಅಂತ ಹೇಳ. ಯಾವ ಪಂಚಾಯತ್ ಕಟ್ಟಿಗೆ ಹೋಗಿ ಏನು ಪಂಚಾಯತ್ ಮಾಡ್ತಿಲ್ಲ, ಮನೆಯವ್ರು ಪಂಚಾಯತ್ ಸುದ್ದಿ ಮಾಡಪ್ಪ ಅಂದ್ರು. ಏನು ಪಂಚಾಯತ್ ಸುದ್ದಿ ಮಾಡ್ಬೇಕಪ್ಪ, ಎಲ್ಲ ಚಂದ ಇದೀವಲ್ಲ, ಅಂದ ಚಂದ ಇದ್ದೀವಿ. ಅಂದ ಚಂದ ಸಜ್ಜು ಕುಂದ್ರದಲ್ಲಪ್ಪ, ನಮ್ಗೆ ಭಾಗ ಕೊಡ್ಬೇಕಪ್ಪ ಅಂತ ಹೇಳಂತ ಚಿಂತೆ ಬಿತ್ತಾವ ಉಂಡಾಡು ಪದ್ಮಣ್ಣಗೆ. ಬೇಡಪ್ಪ, ಭಾಗ ಮಾಡೋದು ಬೇಡ, ಕಲ್ತಿರಾನ್ರಿ, ಭಾಗ ಮಾಡಿಕೊಂಡು ವಜ್ರ ವೈಡೂರಿ ನಾನು ತಿಂತೀರೇನು, ಅದೇ ಅನ್ನ, ಅದೇ ನೀರು, ಅದೇ ಸಾವು, ಅದೇ ಬದುಕು, ಅದೇ ಕೆಲಸ ಇದ್ದಿದ್ದಪ್ಪ ಅಂತ ಹೇಳಂದ. ನಮಗೆ ಭಾಗ ಮಾಡಪ್ಪ ಅಂತೇಳಿ ಒಂದು ಮಾಡಕತ್ತಿದ್ರು. ಹಲೋ ಭೀಮಣ್ಣ, ಅಜ್ಜ ಪದ್ಮಣ್ಣನವ್ರನ್ನ ಭಾಗ ಕೇಳಿದ್ರು. ನಾವು ಮನೆ ಭಾಗ ಮಾಡಿಕೋಬೇಕಪ್ಪ, ಭಾಗ ಕೊಟ್ರೆ ಭಾಗ ಕೊಡು, ಇಲ್ಲಾಂದ್ರೆ ನಮ್ಮ ಎಂಡ್ರು ಕಟ್ಟಿಕೊಂಡು ನಾವು ದೇಶಜಾರಿ ದುಡಿಯಾಕ ಪ್ರಯಾಣ ಮಾಡ್ತೀವಿ ಅಂತ ಹೇಳೋದು. 5 ನಿಮಿಷ ಯೋಚನೆ ಮಾಡಿ ಒಂದೇ ಮಾತು ಹೇಳಿದ ಉಂಡಾಡು ಪದ್ಮಣ್ಣ. ಏನು ಹೇಳ್ದ, 100 ವರ್ಷ ಇದ್ರೆ ಮನುಷ್ಯನ ಸಾವು ತಪ್ಪೋದಿಲ್ಲ, 1000 ವರ್ಷ ಇದ್ರೆ ಮನುಷ್ಯನ ಭಾಗ ತಪ್ಪೋದಿಲ್ಲ. ಆಯ್ತಪ್ಪ, ದೈವ ಕರೆದು ಬಿಡ್ರ ಅಂದ್ರು. ಇವತ್ತು ದೈವ ಇಲ್ಲಾರ್ದು ನಮಗೆ ದೀಕ್ಷೆ ಇಲ್ಲ, ಮೋಕ್ಷ ಇಲ್ಲ ಏನಪ್ಪ. ದೈವ ಇವತ್ತು ನಮ್ಮ ಮನೆ ಒಳಗೆ ಸತ್ತ ಕಾರ್ಯಕ್ಕೆ ದೈವ ಬೇಕು. ನಮ್ಮ ಮನೆ ಒಳಗೆ ಮದುವೆ ಮೂರ್ತ ಐತಪ್ಪ, ತೊಟ್ಲದಾವ ಒಳ್ಳೇದೈತಂದ್ರೆ ದೈವ ಬೇಕು. ದೈವ ಇಲ್ಲಾರ್ದು ದೀಕ್ಷೆ ಇಲ್ಲ, ಮೋಕ್ಷ ಇಲ್ಲ. ಆಯ್ತಪ್ಪ, ದೈವ ಬಂದರು. ಅವ್ರೇನು ಮನುಷ್ಯಗೇನು ಬರ್ತಾವ, ಚಲೋ ಹೊಲಗಳು, ಹಸನಿದ್ದ ಹೊಲ, ಹೊಸ ಬಂಕದ ಮನೆ ಏನಪ್ಪ, ಹೊಸ ಎತ್ತು, ಹೊಸ ಮಡಿಕೆ, ವಜ್ರ ವೈಡೂರಿ, ಅವ್ರು ಏನು ಭಾಗಕ್ಕೆ ಬಂತು ಎಲ್ಲ ತೊಗೊಂಡ್ಬಿಟ್ಟ. ಉಂಡಾಡು ಪದ್ಮಣ್ಣ ಸುಮ್ಮನೆ ಕುಂತಿದ್ದ ದೈವದೊಳಗೆ. ಅವನು ಕೊಟ್ಟಿದ್ದು ನಿಂಬೆ ಉಳುಗುಡ್ಡ ತಿಪ್ರಾಂತಿಕೇರಿ ಹೊಲ ಕೊಟ್ರು ಅವ್ರಿಗೆ. ಅಲ್ಲೇ ಹುಟ್ಟಿದ್ದು ಕುರಿಗಳು ಏನ್ರಿ. ನಿಂಬೆ ಉಳುಗುಡ್ಡ ತಿಪ್ರಾಂತಿಕೇರಿ ಒಳಗೆ ಹುಟ್ಟಿದ್ದು. ನಿಂಬೆ ಉಳುಗುಡ್ಡ ತಿಪ್ರಾಂತಿಕೇರಿ ಕೊಟ್ರು ಅವನಿಗೆ ಭಾಗಕ್ಕೆ ಹೊಲ ಏನ್ರಿ. ಹಳೇ ಬಂಕದ ಮನೆ, ಹಳೇ ಎತ್ತು, ಹಳೇ ಮಡಿಕೆನ ಕೊಟ್ರು ಅವನಿಗೆ. ಅವ ದೈವದೊಳಗೆ ಒಂದೇ ಮಾತಂದ, ಇದು ನನ್ನ ಪಾಲಿಗೆ ಬಂದದ, ಪಂಚನ ಮರ್ತ ಆಗುತ್ತಂತ ನಂಬಿ ತಗೊಂಡ. ಏನಪ್ಪ ತಗೊಂಡ ಎಲ್ಲಾನು ಭಾಗ ಮಾಡಿಕೊಂಡು 3 ತಿಂಗಳ ಚಿಂತೆ ಬಿತ್ತವಾಗ ಉಂಡಾಡು ಪದ್ಮಣ್ಣಗೆ ಕಲ್ತಿದ್ದೀವಲ್ಲ. 20 ಲಕ್ಷ ಸಾಲ ಇರಲಿ, ಸಾಲ ಕಟ್ಬೋದಾಗಿತ್ತು. ನಾವು ಊರೊಳಗೆ ಟ್ಯಾಕ್ಟ್ರಿ JCB ಬೆಕ್ಕದ ಮಾಡ್ಬೋದಾಗಿತ್ತು. 6 ಮಂದಿ ಅಣ್ಣ ತಮ್ಮರು ಕಲ್ತಿದ್ರು. ಇವತ್ತು ದೈವದೊಳಗೆ 6 ಮಂದಿ ಅಣ್ಣ ತಮ್ಮರು ಬಿರ್ಸೋದ್ರಲ್ಲೇಪ್ಪ, ಅವ್ರು ಕೂಡ ಯಾಕೆ ಜಗಳ ಕುಕ್ಕಿ ಅಂತಿದ್ರು ಅಂತ. ಅದೆಲ್ಲ ಇವ್ರು ಮಂದಿ ಮಾತು ಕೇಳಿದ್ರು, ಏನೋ ಅವ್ರ ಮನಸ್ಸು ವೈಮನಸ್ಸು ಮಾಡಿದ್ರು, ಭಾಗ ಮಾಡಿಕೊಂಡ್ರು ಅಂತ. 3 ತಿಂಗಳ ಚಿಂತೆ ಬಿತ್ತು. 3 ತಿಂಗಳಾದ ಮೇಲೆ ಮನೆ ಬಿಟ್ಟು ಬಂದು ಹೊರಗಡೆ ಬಂದು ನನಗೆ ನಿಂಬೆ ಉಳುಗುಡ್ಡ ತಿಪ್ರಾಂತಿಕೇರಿ ಕೊಟ್ಟರು ಹೊಲ,
ಹೊಲಕ್ಕೆ ಹೋಗಿ ಬಿತ್ತಿ ಬರ್ತಾರಪ್ಪ ಅಂತೇಳಿ ಎತ್ತು ಮಡಿಕೆ ಎಲ್ಲದನ್ನ ಕಟ್ಟಿಕೊಂಡು ಏನಪ್ಪ ಬಾರಾರ ಹೊಲಕ್ಕೆ ಬಂದು ನೋಡ್ತಾನ ಹಸನಿಲ್ಲ ಏನಪ್ಪ ಚಪ್ಪು ಕೊಡ್ಲಿ ಕೈಯಾಗ ಹಿಡ್ಕೊಂಡು ನೋಡಿದ ಬಾಬಾ ಗುಂಡು ಬೆಳೆದು ಬಿಟ್ಟವ, ಉತ್ತು ಬೆಳೆದು ಬಿಟ್ಟೈತಿ, ಗಿಡ ಗಂಟಿ ಬವಾರ ಬೆಳೆದು ಬಿಟ್ಟವ, ಬೆತ್ತಾಕ ಬರೋದಲ್ಲ, ಎತ್ತು ಕಟ್ಟಿ ಹಾಕಿದ. ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಅಂತೇಳಿ ಚಪ್ಪು ಕೊಡ್ಲಿ ತಗೊಂಡು ಗಿಡ ಗಂಟಿ ಬವಾರ ಕಡ್ಕಂತ ಬಂದವ. ಎಂದು ಕೆಲಸ ಮಾಡಿದವಲ್ಲ, ಕೈ ತುಂಬ ಗೊಬ್ಬೆ ಆಗಿಬಿಟ್ಟು ದೊಡ್ಡ ಉತ್ತಿತ್ತಪ್ಪ. ಉತ್ತಿನ ಬಗಲ ಬಂದ ಒಂದ್ ಸ್ವಲ್ಪ ಚುಟ್ಟಾ ಸೇದಿ ಒಂದ್ ಸ್ವಲ್ಪ ನೀರು ಕುಡ್ದು ಒಂದ್ ಅರ್ಧ ತಾಸು ನೆಳ್ಳಿ ಕುಂತು ಉತ್ತಿನ ಬಗಲ ಮತ್ತೆ ಕೆಲಸ ಮಾಡ್ತಾನಂತ ಬಂದವ. ಉತ್ತಿಗೆ ಬಂದು ದೊಡ್ಡ ಕಲ್ಲಿತ್ತಪ್ಪ, ಕಲ್ಲಿಗೆ ಹಂಗೆ ತಲೆ ಕೊಟ್ಟ, ನಿದ್ದೆ ಬಂತಾವ, ಮಕ್ಕೊಂಬಿಟ್ಟ. ಇವರೆಲ್ಲ ಫಸ್ಟ್ ನೋಡ್ರಿ ನೌಕೊಟ್ಟಿಸಿದ್ರು ಕುರಿಗಳೆಲ್ಲ. ಇವರು ನೌಕೊಟ್ಟಿಸಿದ್ರು ಅಂದ್ರೆ ಒಂದು ಇದಿಮ ಇತ್ತಂತ, ಕೊಟ್ಟು ಬಿಟ್ಟವನಿಗೆ ಮಿಂಡ ಸಾಂಬು ಶಿವ ಮಿಂಡ ಅಂತ ಸಾರ್ತಿತ್ತಂತ. ಅದನ್ನ ಸಂಹಾರ ಮಾಡಕ್ ಹೋಗಿ ಅದ್ರ ಕೈಯಾಗ ನರುಗುರಿಯಾಗಿ ಬಗ್ಗಿದ್ರು ಇವ್ರು. ಏನಪ್ಪ ನರುಗುರಿಯಾಗಿ ಬಗ್ಗಿದ್ರು. ಹಿಂದಕ್ಕೆಲ್ಲ ವಿಷ್ಣು ಬ್ರಹ್ಮ ಮಹೇಶ ಎಲ್ಲರೂ ಕಾದಾರ ಇವ್ರನ್ನ ಕಾದು ಯಪ್ಪ ಇವು ಕುರಿಗಳಲ್ಲೇ ಇವು ಹೊರಗಟ್ಲೆ ಮೇವು ತಿಂದು ಕೊಡಗಟ್ಲೆ ನೀರು ಕುಂತಾವ, ಇವು ನರಲೋಕಕ್ಕೆ ಕಳಿಸ್ಬೇಕು, ಉಂಡಾಡ ಪದಮನೆಗೆ ವಶಿಷ್ಠ ಮಾಡ್ಬೇಕು ಇವು ಅಂತೇಳಿ ಅವಲೆಲ್ಲ ಏನಪ್ಪ ಒಂದು ಉತ್ತಿನಾಗ ಹಾಕಿ ಒಂದು ಮಾಯದ ಕಪ್ಪರಿಗಿಟ್ಟು 7 ನಾಗವೇಂದ್ರ ಸರ್ಪ ಕಾವಲಿಟ್ಟಿದ್ರು ಆಗಿನ ಕಾಲಕ್ಕೆ. ಏನ್ರಿ 7 ನಾಗವೇಂದ್ರ ಸರ್ಪ ಕಾವಲಿಟ್ಟಿದ್ದು ಏನಪ್ಪ ವಶಿಷ್ಠ ಮಾಡಿದ್ದು, ಗುಳಾಸ ಬರೆದಿದ್ದು ಉಂಡಾಡ ಪದಮಣಿಗೇನು ಗೊತ್ತಿಲ್ಲ. ತಾನು ಬರೋಷ್ಟು ಬಂದ, ಉತ್ತಿನ ಬಾಗಲ ಬಂದು ತೆಲಿಗೆ ಕಲ್ಲು ಕೊಟ್ಟು ಹಂಗೆ ಮಕ್ಕೊಂಬಿಟ್ಟ. 7 ನಾಗವೇಂದ್ರ ಸರ್ಪ ಬಿಸಿಲುಗಾಲ್ರಿ, 7 ನಾಗವೇಂದ್ರ ಸರ್ಪ ಕಾವಲಿತ್ರಿ ಕುರಿಗಳಿಗೆ. ಆ ಕುರಿಗಳಿಗೆ ಕಾವಲಿದ್ದದ್ದು ಹೊರಗಡೆ ಬರರ ಅಂತ ಬಂತು, ಬಿಸಿಲಾಗೈತಿ, ಉಂಡಾಡ ಪದ್ಮಣ ಮಕ್ಕೊಂಡನ, ವರಮಾಣಿಕ್ಯದವ, ಸತ್ಯ ಉಳದ ಉಂಡಾಡ ಪದ್ಮಗೌಡ. ನೆಳ್ಳು ಮಾಡ್ಬೇಕಂತೇಳಿ ಎಡಿ ಐತಿತ್ತು ದೊಡ್ಡದಾಗ, ನೆಳ್ಳಾಯ್ತು, ನೆಳ್ಳಾದಾಗ ಒತ್ತಿ ನಿದ್ದು ಹೋಗಿಬಿಟ್ಟು ಉಂಡಾಡ ಪದ್ಮಗೌಡ. ಮೇಲ್ಗಡೆ ಏನೈತೆ ನಾಗಪ್ಪಗೆ ತೊಗಲು ಸುಡಾಕತ್ತಿದ್ದೆ, ಚಿರ ಅಂತೇಳಿ ಬಿಸಿಲು ಬಿಡಾಕತ್ತದ, ಮೇಲ್ಗಡೆ ತೊಗಲು ಸುಡಾಕತ್ತದ. ಉಂಡಾಡ ಪದ್ಮಣ್ಣ ಎದ್ದೇಳವಲ್ಲ, ಯಬಸ್ಬೇಕಪ್ಪ ಆಗಿತ್ತಂತೇಳಿ ಉತ್ತಿನಾಗ ತಲೆ ಎಂಬುದು ಇಟ್ಟು ಬಾಲ ತಗೊಂಡು ಮಕ್ಕೊಂಡನಿಗೆ ಫಡ ಅಂತ ಹೊಡಿತು. ಹೊಡೆದ ಅದು ಉತ್ತಿನಾಗ ಹೋದಾಗ ಮಕ್ಕೊಂಡನಿಗೆ ಹೊಡೆದಾಗ ಬಾರ್ಕಲ್ಲಿ ಇಟ್ಟು ಬಿದ್ದಂಗೆ ಆಯ್ತು, ಚುರು ಅಂತ ಎದ್ದು ಇಕ್ಕೊಂಡು ನೋಡ್ತಾನೆ, ಯಾರು ಇಲ್ಲ ಮನುಷ್ಯ. ಸಿಟ್ಟು ಬಂತು ಅವನಿಗೆ, ಬಾರ್ಕಲ್ಲಿ ಇಟ್ಟು ಬಿದ್ದಂಗೆ ಆಯ್ತು, ಸಿಟ್ಟು ಬಂತು. ನಾನು ಫಸ್ಟೇ ಮಕ್ಕೊಂಡಿದ್ದೆ, ಹಿಂಗೆ ಒಳಗಡೆ ಗಳಗಳ ಶಬ್ದ ಮಾಡಕತ್ತಿದ್ದು ಉತ್ತಿನಾಗ. ಏನಪ್ಪ ಅಂತೇಳಿ ಆಗಲೇ ಶಬ್ದ ಮಾಡಕತ್ತಿದ್ದು ಇವು. ಇದು ಬ್ರಹ್ಮರಾಕ್ಷಸಿ ಐತಿ. ಇದು ನನ್ನ ಹೊಲ್ದಾಗ ಅದ. ಇದನ್ನ ಕೆಡುತ್ತಾನೆ ಅಂತೇಳಿ ಸಿಟ್ಟು ಬಂದಾಗ ಏನಪ್ಪ ಮಡಿಕೆ ಎತ್ತನ ಕಟ್ಟಿಕೊಂಡು ಉತ್ತಿಗೆ ಹಾಕಿ ಬಾರಾರ ಹೊತ್ತು ಉಟ್ಟ ಪಡಲ್ಲ ಅಂತ ಹೇಳಿತು. ಒತ್ತು ಸೀದ ಮುಂದಕ್ಕೆ ಹೋಯ್ತು, ಮಾಯ್ದ ಕಪ್ಪರಿಗೆ ಬಿತ್ತು, ಸರಿತು. ಸರದಾಗ ಬರಾಕತ್ತು ಬಿಟ್ಟು ಕುರಿಗಳು ಬ್ಯಾರ ಬರ್ರ ಬ್ಯಾ ಬೂ ಅಂತ ಬರಾಕತ್ತು ಬಿಟ್ಟು ಬಂದಾಗ ಕುರಿಗಳೆಂಬುದು ಗೊತ್ತಿಲ್ಲ ಉಂಡಾಡ ಪದ್ಮನಿಗೆ. ಬ್ರಹ್ಮರಾಕ್ಷಸಿಗಳು ಅಂತ ತಿಳ್ಕೊಂಬಿಟ್ಟ. ಬ್ರಹ್ಮರಾಕ್ಷಸಿಗಳು ಅಂತೇಳಿ ಎತ್ತು ಮಡಿಕೆ ಎಲ್ಲದನ್ನ ಅಲ್ಲೇ ಬಿಟ್ಟು ಒಕ್ಕಟ್ಟ ಲುಂಗಿ ಕೈಯಾಗಿ ಹಿಡ್ಕೊಂಡು ಒಡೆ ಹೋಗಕತ್ತಬಿಟ್ಟ ಉಂಡಾಡ ಪದ್ಮನ. ಒಡೆ ಹೋಗಿ ದೊಡ್ಡ ಲೈಟ್ ಕಂಬಷ್ಟು ಗುಂಡಿತ್ತಪ್ಪ ಆಗಿನ ಕಾಲದಾಗ ಅವರು ಹೊಲ್ದಾಗೆ. ಆ ಗುಂಡು ಸತ್ಕಂತ ಬತ್ಕಂತ ಹೋಗಿ ಗುಂಡು ಮೇಲೆ ಕುಂತುಬಿಟ್ಟ. ಏನಪ್ಪ ಕುರಿಗಳು ಬರಾಕತ್ಬಿಟ್ಟು ಒಬ್ಬ ಬ್ಯಾರ ಬುರ್ರ ಅಂತೇಳಿ ಬರಾಕತ್ಬಿಟ್ಟು ಕುರಿಗಳು. ಇವ್ರೇನು ಅಕ್ಕಪಕ್ಕದಾಗ ಅಣ್ಣತಮ್ಮರು ಭಾಗ ಮಾಡಿಕೊಂಡಿದ್ರು, ಅವರೆಲ್ಲ ನೋಡಿದ್ರು. ಅಲ್ಲೇ ಉಂಡಾಡ ಪದ್ಮಣ್ಣನ ಕೈಯಾಗೇನ ಕುರಿ ಬರಾಕತ್ತಾವ. ಇವನ ರೊಕ್ಕ ರೂಪಾಯಿ ವಜ್ರ ವೈಡೂರಿ ಮತ್ತೆ ಕಳಿಸ್ತಾನೆ, ಧಾನ್ಯ ಧರ್ಮ ಮಾಡ್ತಾನೆ ಅಂತೇಳಿ ರೊಟ್ಟಿ ಕೊಳ್ಳಿಕ್ರೆ ಒಟ್ಟಿಗಿತ್ತು ಮನುಷ್ಯನ ಬಲ್ಲಿ. ಅವರೆಲ್ಲ ನೋಡಿ ಎಲ್ಲ ಉತ್ತಿರ ಬಗಲ ಒಡೆ ಬಂದ್ರು. ಗಂಡು ಹೆಣ್ಣು ಎಲ್ಲ ಅಲ್ಲೇ ಅಕ್ಕಪಕ್ಕದಾಗ ಹೊಲ ಇದ್ದವು. ಅವರೆಲ್ಲ ಹೆಣ್ಣು ಗಂಡು ಬಂದ್ರು. ಇವ ಉಂಡಾಡ ಪದ್ಮಗೌಡ ಗಿಡ ಗಂಟಿ ಬವಾರ ಕಡ್ದಾಕಿದ್ನಲ್ಲ, ಅವೀಸು ತಗೊಂಡು ಉತ್ತಿಗೆ ಹಾಕಿ ಬ್ಯಾಕಲ್ಲಿ ತಗೊಂಡು ಒತ್ತಿ ಬೆಂಕಿ ಹಚ್ಚಿದಾಗ ಫಸ್ಟ್ಗೇನು ಉತ್ತು ಹೊಡೆದಾಗ ಬಂದವಲ್ಲ ಕರೆ ಕುರಿ, ಅವೇ ಮುತ್ತೈದು ಕುರಿ. ಇವು ಬೆಂಕಿಯಾಗ ಬಂದು ಸುಟ್ಟು ಕುರಿಗಳಾದವು. ಬೆಂಕಿ ಒಳಗೆ ಚಬಿ ಅಂತ ಬರಾಕತ್ಬಿಟ್ಟು ಬೆಂಕಿನಲ್ಲಿ. ಏನಪ್ಪ ಬೆಂಕಿಯಾಗ ಬಂದು ಸುಟ್ಟು ಕುರಿಗಳು, ಅವು ಕರೆ ಕುರಿನೇ ಮುತ್ತೈದು ಕುರಿ ಆದವು. ಬೆಂಕಿ ಒಳಗೆ ಗಪಿ ಆದದ್ದು ಗೊರ್ಲಿ ಆದವು. ಏನಪ್ಪ ಅವ್ರು ಬೆಂಕಿ ಹಚ್ಚಿ ಅವರು ಹೋಗಿಬಿಟ್ರು. ಇವು ಉಂಡಾಡ ಪದ್ಮಣ್ಣ ಗುಂಡಿನ ಮೇಲೆ ಕುಂತು ಕೆಳಗಡೆ ಹಿಂಗೆ ಬಗ್ಗಿ ನೋಡಿದ. ಅವು ಹಿಂಗೆ ಮೊಲಕ ಆಗ್ತಾವ, ಟಗರು ಒಂದು ಕಾಲನಕ್ಕೆ ಬರ್ತದ, ಕಣ್ಣನೇ ತಿರುತ್ತಾವ, ಅದನ್ನು ಬೇರೆ ತಿಳ್ಕೊಂಡು ಬಿಟ್ಟ. ಕೆಳಗಡೆ ಇಳಿತೀನಿ ಇವು ಬ್ರಹ್ಮರಾಕ್ಷಸಿಗಳು ಅಲ್ಲಿ ಕಡಿತಾವ ನೋಡಿ ಟಕ ಅಂತ ಇಳಿದು ಬಿಟ್ರೆ ಕೈ ಕಾಲು ಎಲ್ಲ ಕಡ್ಕೊಂಡು ತಿಂದುಬಿಡ್ತಾವ. ಇವೇನು ಉಳಿಸಂಗಿಲ್ಲ ನಾನು ಅಂತೇಳಿ ಕುಂತು ಕಷ್ಟ ಬಂದಾಗಲೇ ದೇವ್ರನ್ನ ನೆನೆಸ್ತೀವಿ. ಏನಪ್ಪ ಸಹಾಯ ಮಾಡೋನು ಒಮ್ಮೆ 2 ಸಲ ಆಸ್ಪತ್ರೆಗೆ ದೇವ್ರ ದಿನರಿಗೆ ರೊಕ್ಕ ರೂಪಾಯಿ ಒಮ್ಮೆ 2 ಸಲ ಸಹಾಯ ಮಾಡಿ ಬಿಟ್ಟು ಬರ್ತಾರೆ. ಕಷ್ಟ ಬಂದಾಗ ಒಬ್ಬರಿಗೆ ಪಾಪ ಮಾಡಿಲ್ಲಪ್ಪ, ಏನಪ್ಪ ನಮಗೆ ಶಿಕ್ಷಾ ಕೊಟ್ಟಿದ್ದು ಕಾಪಾಡಪ್ಪ ಅಂತೀವಿ. ಅವನಿಗೆ ಮಿಕ್ಕಿ ಹೋದ ಕಾಲಕ್ಕೆ ಪರಮಾತ್ಮನ ನೆನೆಸಿಬಿಟ್ಟ. ಏನಪ್ಪ ಪರಮೇಶ್ವರ, ಇದು ಮತ್ತೆ ನನಗೆ ಬ್ರಹ್ಮರಾಕ್ಷಸಿಗಳು ಕೆಳಗಡೆ ಇಳಿತೀನಿ, ಕೈ ಕಾಲೆಲ್ಲ ಕಡ್ಕೊಂಡು ತಿಂದುಬಿಡ್ತಾವೆ, ಇವು ಉಳಿಸಂಗಿಲ್ಲ, ನಾನು ಕಾಪಾಡಪ್ಪ ದೇವ್ರಂದ. ಎಲ್ಲದನಪ್ಪ ಪರಮೇಶ್ವರ? ಅರ್ಥವೇಗ ತೀರ್ಥವೇಗ ದ್ವೋಪಾರ ಕಲಿಯೋಗಿದ್ದು. ಎಲ್ಲದನ ಪರಮೇಶ್ವರ? ಅರ್ಥವೇಗ ತೀರ್ಥವೇಗ ದ್ವೋಪಾರ ಕಲಿಯೋಗ.
ಮ್ಯಾಲೆ ಅದನ್ನ ಪರಮೇಶ್ವರ ಮ್ಯಾಲಿದ್ದ ವಂಕ್ರದ ಬಡಿಗೆ ಕೈಯಾಗಿ ಹಿಡ್ಕೊಂಡು ಮುಪ್ಪಾನ ಮುದುಕಾಗಿ ಕೈಗೊಂದು ಜಂಗಮ ಕಟ್ಕೊಂಡು ಏನಪ್ಪ ನಡಿಕೋಂತ ಕುರಿ ಬಲ್ಲೆ ಬರಾಕತ್ತ ಬಿಟ್ಟ ನಡಿಕೋಂತ ಗುಂಡಿನ ಮೇಲೆ ಉಂಡಾಡ ಪದ್ಮಣ್ಣ ಕೆಳಗಡೆ ಕುರಿ ಬಲ್ಲೆ ನಡಿಕೋಂತ ಬರಾಕತ್ತ ಬಿಟ್ಟ ಮುದುಕ ಯಾಕೆ ಬರಾಕತ್ತೀಯೋ ನೀನು ನಡಿ ಅವನು ಅಲ್ಲಿ ನೋಡು ಬ್ರಹ್ಮರಾಕ್ಷಸಿಗಳು ಕಡಿತಾವ ನಡಿಯಪ್ಪ ನೀನಂದ ಸುಮ್ನಿರೋ ಪದ್ಮಣ್ಣ ಅವು ಕುರಿಗಳಪ್ಪ ಅಂತ ಹೇಳಂದ ಯಾಕೆ ಕುರಿ ರೀ ಅವನು ಉತ್ತಿನ ಬಗಲ ಮಕ್ಕಂಡಿದ್ದೆ ಒಡೆದು ಬಿಟ್ಟು ನನಗೆ ಸಿಟ್ಟಿಲ್ಲ ಮಡಿಕೆ ಹಾಕಿ ಎಬ್ಬಿಸ್ಬಿಟ್ಟೆ ಉತ್ತನ ಒಡೆದು ಬಂದು ಅಲ್ಲಿಗ ನಮ್ಮ ಅಣ್ಣತಮ್ರು ಇನ್ನೂ ಬೆಂಕಿ ಹಚ್ಚಾರ ನೋಡಿ ಉತ್ತಿಗೆ ಅಂದ ಅವ್ರು ಹಚ್ಚಿದ ಧರ್ಮ ಸಂದ್ರೂಪ ಬೇರೆ ಐತಪ್ಪ ನೀನು ಹಚ್ಚಿದ ಒಂದು ಸಂದ್ರೂಪ ಬೇರೆ ಐತಿ ಬಾಯಪ್ಪ ಅಂದ ಬಂದು ನಡಿಕೊಂತ ಬಂದು ಕುರಿ ಬಗಲ ಕುಂತ ಪದ್ಮಣ್ಣ ಮ್ಯಾಲೆ ಕುಂತ ಮಾತಾಡ್ತೀಯ ಕೆಳಗಡೆ ಇಳಿತೀಯಪ್ಪ ಅಂದ ನಾನಂತೂ ಇಳಿದಿಲ್ರಿ ಅವನು ಕಡ್ಕಂತಂದು ಬಿಡ್ತಾವ ಅಂದ ಇಲ್ಲಪ್ಪ ಬಾಯಪ್ಪ ಅಲ್ಲಿ ನೋಡ್ಗ ಅಲ್ಲಿ ಕಡಿತಾವ ನೋಡಿ ಅಂದ ಅಲ್ಲಿ ಕಡಿದಲ್ಲಪ್ಪ ತಿನ್ನೋವತ್ತಿನಲ್ಲಿ ರಪರಪ ತಿಂತಾವ ಅವು ಜೀರ್ಣಕ್ಕೆ ಮಲ್ಕಾಗ್ತಾವಪ್ಪ ಅಂತ ಹೇಳಂದ ಯಾವ ಮಲ್ಕಾಗ್ತಾವ್ರಿ ಅವನು ಬ್ರಹ್ಮರಾಕ್ಷಸಿಗಳಂದ ಬ್ರಹ್ಮರಾಕ್ಷಸಿಗಳಲ್ಲಪ್ಪ ಕುರಿಗಳಿವು ಬಾ ಪದ್ಮಣ್ಣ ಅಂದ ಬರೋದಲ್ಲಪ್ಪ ನಾನಂದ ನನ್ನ ಬಲ್ಯ ಒಂದು ಸ್ವಾರಿ ಆದಪ್ಪ ಹಾಲಿಂಡಿ ಕೊಡ ಬರಪ್ಪ ಒಂದಿಷ್ಟು ಹಾಲು ತಿಂತೀನಿ ಸ್ವಲ್ಪ ನುಚ್ಚಾದ ನನ್ನ ಬಲ್ಯ ಅಂತ ಹೇಳಂದ ಯಾಲ್ರಿ ಅವನವನು ಕಳ್ಳಿ ಹಾಲು ಬುದ್ದಂಗೆ ಬೀಳ್ತಾವ ಅವ್ನು ಕುಡಿದ್ರೆ ಸತ್ತೋಗ್ತೀವಿ ನಾವು ಅಂತ ಹೇಳಂದ ಆಯ್ತಾಳಪ್ಪ ನೀನು ಹಿಂಡಿ ಕೊಡೋದಲ್ಲ ನಾನೇ ಹಿಂಡಿಕೊಂತಾನೆ ಅಂತೇಳಿ ಕುರಿಗೆ ಕೊಳಮಳ್ಳದವಲ್ಲಪ್ಪ ಮುಂದೆ ಪರಮೇಶ್ವರ ಹಿಂಡಿದ ಗುರುತು ಏನ್ರಿ ಹಾಲು ಹಿಂಡಿಕೊಂಡು ಊಟ ಮಾಡಿ ಹಾಲು ಮತ್ತು ಅರಸ ಯಪ್ಪ ಬೆಳಿತದ ಏನಪ್ಪ ನಿನ್ನಲ್ಲಿದ್ದ ಜೋಗಿ ಜಂಗಮ ಒಳ್ಳೆಯವರು ಕೆಟ್ಟವರು ದಾಸರು ದಂಬರು ಲಂಬಾಣಿಕೆಯರು ಜಗತ್ತಿನ ಬೀದಿ ಕೊಂಡಾಡ್ತದ ಇದು ದೊಡ್ಡ ಲಕ್ಷ್ಮಪ್ಪ ಇದು ಸಾಕ್ಯಂತ ಹೋಗಪ್ಪ ನಾನು ಅಂಬಾ ಜಾತ್ರೆಗೆ ಪ್ರಯಾಣ ಮಾಡೋದದ ನಾನು ಹೋಗ್ಕೆ ನೋಡಂತೇಳಿ ಮುಂದೆ ನಡಿಕೋಂತ ಹೋದ ಪರಮೇಶ್ವರ ಹೋದ ಎಷ್ಟೊತ್ತು ಕುಂದಿರ್ತಾನೆ ಉಂಡಾಡ ಪದ್ಮಗೌಡ ಕೊಂತು ಒತ್ತು ಮುಣಗಾಕ ಬಂತು ಎರಡೆರಡು ಹೆಜ್ಜೆ ಕೆಳಗಡೆ ಇಳದ ಗುಂಡಿನ ಮೇಲೆ ಹಾಸಿ ಕುರಿಗಳು ಉಂಡಾಡ ಪದಮಣ್ಣ ಮೆಚ್ಚಿದು ಉಂಡಾಡ ಪದಮಣ್ಣ ಕುರಿಗಳು ಮೆಚ್ಚಿದು ಅಲ್ಲಿದ್ದ ಬಂದಂಥದ್ದು ಒಂದು ಬಿರ್ದಾವಳಿಯಪ್ಪ ಇದು ಏನ್ರಿ ಇದು ಹೇಳಿದ್ರೆ ಇನ್ನೂ ಭಾಳ ಆಗುತ್ತದಪ್ಪ ಒತ್ತಾಗುತ್ತಂತ ನಿಮ್ಗೆ ಮೇಲೆ ಒಂದು 5 ನಿಮಿಷನಾಗ ಹೇಳಕತ್ತೀನಿ ಆಯ್ತು ಇದು ಒಂದು ಹೇಳಿಬಿಡ್ತೀನಿ ನಾನು ಜಡ್ಡು ಜಾಪತ್ರಿ ಹೆಂಗೆ ಬಂತು ಹೆಂಗೆಲ್ಲ ನಾನು ಹುಟ್ಟಿದ್ದ ಇಲ್ಲೇ ಏನ್ರಿ ಎಳವು ಹುಟ್ಟಿದ್ದು ಇಲ್ಲೇ ಟಗರು ಜೋಗಿ ಹುಟ್ಟಿದ್ದು ಇಲ್ಲೇ ಏನ್ರಿ ಎಳವು ಬರ್ತಾನಲ್ಲ ಮನೆ ಎಳವ ಅವನು ಮನೆ ಎಳವಾದ ನಾನು ಕುರಿ ಎಳವ ಏನಪ್ಪ ಅಂದ್ರೆ ನಿಮ್ಗೆ ಈ ಸನಾದ್ರೆ ನಾವು ಬಂದಿಲ್ಲ ಕಡೆ ಹಕ್ಕಮ್ಮನ ಟಗರು ಬೀರಣ್ಣನ ಟಗರಪ್ಪ ಇದು ಜಗಳ ಕತಿ ಆದದ್ದು ಜಡ್ಡು ಜಾಪತ್ರಿ ಯಾಸರಿಕೆ ಬ್ಯಾಸರಿಕೆ ಹಳೆವಾಗಿ ಮುದವಾಗಿ ಸಾಯ್ತಿದ್ವು ಜಡ್ಡು ಜಾಪತ್ರಿ ಏನಿದ್ದಿಲ್ಲ 366 ತಪ್ಪಲು ತಿಂತಿದ್ವೇನ್ರಿ ತಪ್ಪಲು ತಿಂದು ಆರಾಮ ಇರ್ತಿದ್ವೇನ್ರಿ ಅಕ್ಕಮ್ಮ ಕೊಟ್ಟಿದ್ದು ಶಾಪಿನಿ ಇಚ್ಚಲಗಡ್ಡಿ ಕಾಲಗಡ್ಡಿ ದಮ್ಮಿ ರೋಗ ಬಸಿ ರೋಗ ಕಂದ ಕಂಟಕ ಏಷಿನ ಕಂಟಕ ಮೊಬ್ಬ ಬ್ಯಾನಿ ಮೈಲಿಗೆ ಬ್ಯಾನಿ ತಿನಕ ಬ್ಯಾನಿ ಎಲ್ಲ ಕೊಟ್ಟಿದ್ದು ಅಕ್ಕಮ್ಮ ಶಾಪಿನಿ ಹೆಂಗೆ ಕೊಡ್ತಪ್ಪ ಅದು ಹೆಂಗೆ ಬಂತಪ್ಪ ಅನ್ನೋದು ಒಂದು ಬಿರ್ದಾವಳಿಯಪ್ಪ ಇದೊಂದು ಕೇಳಿಬಿಡ್ರಿ ಆಹಾ ಕಲಗದ್ದಿ ಕಲಾಶೆ ಮುಲಗದ್ದಿಗೆ ಮುಲಾಶೆಪ್ಪ ಇದು ಹಕ್ಕಮ್ಮನ ಟಗರಪ್ಪ ಇದು ಅಕ್ಕಮ್ಮನ ಟಗರು ಅಂದ್ರೆ ಇದು ಸೊಕ್ಕಿನ ಟಗರು ಏನ್ರಿ ಉಂಡಾಡ ಪದಮಣ್ಣನ ಟಗರು ಇದು ಉಂಡು ಆಡು ಪದಮಣ್ಣನ ಟಗರು ಅಂದ್ರೆ 66 ಕುರಿ ಕಡಿಸ್ಬೇಕಿದು ಏನ್ರಿ ಅಡಿವಾನ ಹುಲ್ಲು ಮೈಬೇಕು ಮಡಿವಾನ ನೀರು ಕುಡಿಬೇಕೇನಪ್ಪ ಬನ್ನಿ ಗಿಡಕ್ಕೆ ಗಳಿಗೆ ಮಾಡಿ ಮುಕ್ಕೊಂಡಂತ ಟಗರು ಮುಗಿನಾಗ ಸೋರ್ತೈತೆ ಮುಂಗಾಯಿ ಕಡ್ತಾರೆ ಶಂಬಳ ಬಡಿಕೆ ಟಗರು ಏನಪ್ಪ ಉತ್ತಿನಾಗ ಬಂದಿದ್ದೇನ್ರಿ ಇದು ಅಕ್ಕಮ್ಮನ ಟಗರು ಹೆಂಗೆ ಬಂತಪ್ಪ ಅಂತ ಕೇಳ್ಬೋದು ನೀವು ಅಕ್ಕಮ್ಮನ ಟಗರು ಅಂದ್ರೆ ಕುರಿಯವರು ದಡ್ಡಿ ಹಾಕ್ಯಾರಂದ್ರೆ ಇಲ್ಲಿ ಊರಾನ ಮಂದಿ ಎಲ್ಲ ಬರ್ತಿತ್ತು ನುಚ್ಚು ಹಾಲು ಅನ್ನ ಎಲ್ಲ ಊಟ ಮಾಡ್ಲಿಕ್ಕೆ ಬರ್ತಿತ್ತು ಏನಪ್ಪ ಊರೂರು ಮಂದಿ ಹೋಗಿ ನುಚ್ಚು ಹಾಲು ಅನ್ನ ಊಟ ಮಾಡ್ತದಲ್ಲ ನಾನು ಹೋಗ್ಬೇಕು ನಮ್ಮ ತಮ್ಮನ ಕುರಿಯಾಕ ಅಂತೇಳಿ ಹಕ್ಕಮಾಗಿ ಇರ್ತಿ ದೊಡ್ಡ ಹಾಕಾಯಮ್ಮ ಕಂಚಿನ ರಥ ಹಾಕಿಕೊಂಡು ಹಸಿರು ಜಾಂಡವನ್ನು ಕಟ್ಟಿಕೊಂಡು ತಮ್ಮನ ಕುರಿಯಾಕ ಬರ ಅಂತೇಳಿ ಬಂದ್ಲಾಯಮ್ಮ ಬಂದು ಆರಾಮದಿನಪ್ಪ ಉಂಡಾಡ ಪದ್ಮಗೌಡ ಅಂದ್ಲು ಆರಾಮದಿನಮ್ಮ ಶರಣ ಅಂತೇಳಿ ನೀರು ಚಿಂಬಡಿದ್ರು ಕಂಬಳಿ ಹಾಸಿದ್ರು ಗೆದ್ದಿಗೆ ಮಾಡಿದ್ರು ಕುಂತ್ರು ಏನಪ್ಪ ಎಲ್ಲ ತನುವು ಮಾತಾಡಿ ನುಚ್ಚು ಹಾಲನ್ನು ಊಟ ಮಾಡಿಕೊಂಡು ಎದ್ದು ಹೋಗೋ ಟೈಮಿಗೆ ಒಂದು ಮರಿ ಟಗರು ಮರಿ ಕಂಡಿತ ನಿಮಗೆ ಯಪ್ಪ ಉಂಡಾಡ ಪದ್ಮಗೌಡ ಟಗರು ಮರಿ ಚಂದ ಅದ ನಾನು ಕೊಡಪ್ಪ ನಾನು ಸಾಕ್ಕೊಂತೀನಿ ಮನ್ಯಾಗ ಗಾಜಿನ ಕಂಬಕ್ಕೆ ಕಟ್ಟಿ ಸಾಕ್ತೇನೆ ನಾನು ಅದು ಚಂದ ಅದ ಯಾಕೆ ನನಗೆ ಸಾಕಂಗಾಗಿದೆ ಅಂದ ಆಯ್ತವ ತವ್ರ ಮನೆಯೇ ನಿಂದದಮ್ಮ ತೊಗೊಂಡು ಹೋಗಂತೇಳಂದ ಆ ಟಗರು ಮರಿ ತೊಗೊಂಡು ಬಂದು ಏನಪ್ಪ ಅದಕ್ಕೆ ಜಳಕ ಮಾಡಿಸಿ ಮನೆ ಒಳಗೆ ಕಾಲಿಗೆ ರೂಳಿ ಅಣಿಗೆ ಬಾಶಿಂಗ ಬಂಗಾರ ಕಟ್ಟಬೇಕು ಲಡ್ಡು ತಿನ್ನಿಸ್ಬೇಕು ಲೇವುಡಿ ತಿನ್ನಿಸ್ಬೇಕು ಮಿಟ್ಟಿಗೆ ತಿನ್ನಿಸ್ಬೇಕು ಕೊಬ್ಬಿನ ಹಾಲು ಕುಡಿಸಿ ಮದ ಏರಿಸಿದಂಥ ಅದು ಟಗರು ಏನ್ರಿ ಸೊಕ್ಕು ಸೇರಿತ್ತು ಅದೇನು ಬಿಸಿಲು ಮಳೆ ಚಳಿ ಎತ್ತು ನಾಯಿ ನರಿ ಯಾರನ್ನೂ ನೋಡಿದ್ದಲ್ಲ ಟಗರು ಗಾಜಿನ ಕಂಬಕ್ಕೆ ಕಟ್ಟಿ ಅರೋಮನ್ಯಾಗ ಮೇಯಿಸಿದಂಥ ಟಗರು ಸೊಕ್ಕು ಸೇರಿತ್ತ ಆನೆ ಹಂಗೆ ಬೆಳೆದದ್ದು ಎಡಕ ಮಂದಿರ ಎಡಕ್ಕೆ ಕೂತದ ಬಲಕ ಮಂದಿರ ಬಲಕ್ಕೆ ಕೂತದ ಗಾಜಿನ ಕಂಬ ಕೂತಿದ್ರೆ ಪುಡಿ ಆಗುತ್ತದ ಅಷ್ಟು ಸೊಕ್ಕು ಸೇರಿತ್ತು ಏನಪ್ಪ ಅದು ಕುರಿಯಾಗ ಮರ್ಯಾಗ ಬಿಟ್ರೆ ಇವಾಗ ನಮ್ಮ ಟಗರದವ ಕಾಳ ಅಂದ್ರೆ ಬಂದುಬಿಡ್ತಾವ ಏನಪ್ಪ ಸಮಾಧಾನ ಇರ್ತಾವ ಹಂಗಾಗಿ ಇದು ಸಂಸಾರ ಸಾಗರದೊಳಗೆ ಬಿದ್ದಿದ್ದಲ್ಲ ಕುರಿ ಮರಿ ಒಳಗೆ ಬಂದಿದ್ದಲ್ಲ ಮನುಷ್ಯ ಆದ್ರೂ ಅಷ್ಟೇ ಮನುಷ್ಯ ಅವನು ವಯಸ್ಸಿಗೆ ಬಂದ ಮೇಲೆ ಮದುವೆ ಮಾಡು ಕರೆಕ್ಟ್ ಇರ್ತಾನವ ವಯಸ್ಸಿಗೆ ಬಂದ ಮೇಲೆ ಮದುವೆ ಮಾಡಲಿಲ್ಲ ಅಂದ್ರೆ ಅವನು ಮಾತಾಡೋದು ಮಾತೇ ವಿಕಾರ ಆಗ್ತಾವ
ಯಾಕನ್ ಎಂತ ನಾವು ಹೋಗೋದಿಲ್ಲ ನೋಡಂತ ಬಿರುಸು ಮಾತಾಡ್ತಿರ್ತಾನೆ ಏನಪ್ಪ. ಹಂಗ ಕಾಲಕ್ಕೆ ಅಕ್ಕಮ್ಮ ಟಗರಿಗೆ ಸೊಕ್ಕ ಬಂತು ಅದಕ್ಕೆಲ್ಲ ಮನೆ ಒಳಗೆ ಕಟ್ಟಿ ಮೇಯಿಸಿದಂತ ಟಗರು ಸೊಕ್ಕ ಬಂತು. ಎಲ್ಲರನ್ನ ಅದಕ್ಕೆ 66 ಮಂದಿ ಕಾವಲಿಗೇರಿ ಇದ್ರು. ಅವರು ಕಾವಲಿಗೇರಿ ಅಂದ್ರೆ ಮಾಮೂಲಿ ಮಂದಿ ಅಲ್ಲ, ಗರಡಿ ಸಾಧನೆ ಮಾಡಿದವರು ಏನಪ್ಪ. ಎಲ್ಲ ಜಾತ್ರೆ ಪ್ರಾಣ ಐತಪ್ಪ ಅಂದ್ರೆ ಕ್ವಿಂಟಲ್ ಗಟ್ಲೆ ಕಲ್ಲು ಹಿಂಗೆ ಎತ್ತವ್ರು. ಅಂಥವ್ರ ಕೈಲಿ 66 ಮಂದಿಗೆ ಬುಳ್ಳಪ್ರಾಯ, ತೂಕಪ್ರಾಯ, ಜಟ್ಟೆಪ್ರಾಯ ಅವರಿಗೆಲ್ಲ ಸಾಕಾಗಿ ಮಿಕ್ಕಿ ಹೋಗಿತ್ತವ್ರಿಗೆ. ಹಕ್ಕ ಮಾಗಾರ್ತಿ ಕಡೆ ಬಂದ್ರು, ಎಲ್ಲರೂ ಬಂದು ಲುಂಗಿ ಕೆಳಗಡೆ ಬಿಟ್ಕೊಂಡು ಶರಣಾರ್ಥಿ ಹಕ್ಕ ಮಾಗಾರ್ತಿ ಅಂದ್ರು. ಶರಣಪ್ಪ ಯಾಕಪ್ಪ ಬರೋರಲ್ಲ ಬಂದಿರಲ್ಲ ಅಂದ್ರು. ಏನಮ್ಮ 100 ಎಕರೆ ಭೂಮಿ ಇದ್ರೆ ಮಾಡೇವು, ಎಮ್ಮೆ ಆಕಳ ಎತ್ತು ಕುರಿ ಮರಿ ಇದ್ರೆ ಬೇಕಾದ ಕೆಲಸ ಮಾಡೇವವ, ನಿನ್ನ ಟಗರು ಕಟ್ಟೆ ಸಾಕಕ್ಕೆ ಸಾಧ್ಯ ಆಗೋದಿಲ್ಲಮ್ಮ. ಸೊಕ್ಕ ಸೇರಿ ಬಿಟ್ಟದ. ಇಲ್ಲಿ ನೋಡ ಮೊಣಕಾಲ ಮುರಿದದ, ಸೊಂಟ ಮುರಿದದ, ಕೈ ಮುರಿದು ಬಿಟ್ಟಾವ, ಎಲ್ಲ ಮೆತ್ತಗೆ ಮಾಡೈತಮ್ಮ ನಮ್ಮನ್ನ. ಕೊಂಬಿನಾಗ ಸೇರಿ ಐತೆ ಅಕ್ಕ ಮಾಗಾರ್ತಿ, ತಿಂಡಿ ಸೇರಿ ಐತೆ ಅದಕ್ಕೆ ಗುದು ಅಂತದ ಏನಮ್ಮ ಎಲ್ಲ ಗುತ್ತದ. ಗಾಜಿನ ಕಂಬಗಳು ನೋಡಲ್ಲಿ 66 ಗಾಜಿನ ಕಂಬ ಎಲ್ಲ ಪುಡಿ ಮಾಡೈತದ. ಅದನ್ನ ಎಲ್ಲೆಲ್ಲಿ ಹೋಗಿ ತಿಂಡಿ ಮಾಡ್ಸಮ್ಮ, ತಿಂಡಿ ಐತಿ ಜಗಳ ಮಾಡ್ಸವ 3-0 ಅಂತೇಳಮ್ಮ. ಜಗಳ ಮಾಡಿಸ್ಬೇಕಂದ್ರೆ ಎಲ್ಲೈತಪ್ಪ ಟಗರು. ನಮ್ಮ ತಮ್ಮನ ಕುರಿ ಆಗದ 7 ಲಕ್ಷ ಕುರಿ ಆಗ ಬೀಜದ ಟಗರದ. ಆ ಬೀಜದ ಟಗರು ತಂದು ಆ ಟಗರಿಗೆ ಈ ಟಗರಿಗೆ 3-0 ಲಡಾ ಮಾಡಿಸ್ತೇನೆ ಅಂತೇಳಿ ಅಕ್ಕ ಮಾಗಾರ್ತಿ ಮಾತಾಡಿಕೊಂಡ್ಲು. ಆಯ್ತಪ್ಪ ನೀವು ಹೇಳಿರಲ್ಲ ಹೋಗ್ರೆ, ನಾನು ತಮ್ಮನ ಕುರಿಯಾಗ ಕಂಚಿನ ರಥ ಹಾಕೊಂಡು ನಾನು ಪ್ರಯಾಣ ಮಾಡ್ತೀನಿ, ತಮ್ಮನ ಕುರಿಯಾಗ ಹೋಗಿ ಏನಪ್ಪ ಅಲ್ಲಿ ಹೋಗಿ ಜಗಳ ಮಾಡಿಸ್ತೇನಪ್ಪ ನಾನು ಅಂತೇಳಂದ್ರು. ಆಯ್ತೇಳಮ್ಮ ಅಂತೇಳಿ ಅವರು ಪ್ರಯಾಣ ಮಾಡಿದ್ರು. ದುರ್ಗಮ್ಮ, ದ್ಯಾಮಮ್ಮ, ಸವಾರ್ಯಮ್ಮ ಎಲ್ಲರೂ 7 ಮಂದಿ ಅಕ್ಕ ತಂಗಿಯರು ಕಂಚಿನ ರಥದಾಗ ಕುಂತು ಹಸಿರು ಜಾಂಡವನ್ನು ಕಟ್ಟಿಕೊಂಡು ತಮ್ಮನ ಕುರಿ ಹೋಗಿ ಹುಡುಕ್ತಾರ್ರಿ. ದಿನ ಒಂದು ರೋಡ್ ಸಿಗಾವಲ್ಲು. ಆವಾಗೆಲ್ಲ ಬೆಲೆ ಹಚ್ತಿದ್ರಪ್ಪ. ಹಳೆ ಬೆಳೆ ಹಳೆ ತಿಪ್ಪಿನೇ ಕಾಣ್ತಾವ. ಎಲ್ಲ ದಿನ ಒಂದು ರೋಡ್ ಹುಡುಕಿ ಆಮೇಲೆ ಬ್ಯಾಸರ ಆಯ್ತು. ಏನಪ್ಪ ಇವು ಸಿಗಾವಲ್ಲವಲ್ಲ, ಕುರಿ ಸಿಗಾವಲ್ಲು, ಮರಿ ಸಿಗಾವಲ್ಲು, ಹಳೆ ಎಟ್ಟಿ ಕಾಣ್ತಾವ, ಹಳೆ ತಿಪ್ಪಿನೇ ಕಾಣ್ತಾವ. ಟಗರಿಂದ ಅರ್ಭಾಟ ನಡೆದದ ಮನೆ ಒಳಗೆ, ದಿನ ಒಂದು ರೋಡ್ ಹುಡುಕಿ ಎಲ್ಲಿದ್ದವಪ್ಪ ಕುರಿಗಳಂದ್ರೆ ಇಂದ್ರಿಗೆ ಜಬ್ಬಲ್ ಗುಡ್ಡ ಆಗೋಲಿ ಮುಕ್ಕುಂಪ ಬಲ್ಲಿದ್ದು ದೊಡ್ಡ ಗುಡ್ಡಕ್ಕೆ ಕುರಿ ಮರಿ ಓಟು ಬಿಟ್ಕೊಂಡು ಆರಾಮ್ ಕುಂತಿದ್ದವ. ಒಬ್ಬನು ಬಂದಿದ್ದ ಊಟ ಮಾಡಿಕೊಂಡು ಒಂದು ಮಜ್ಜಿಗೆ ಸ್ವಾರಿ ತಂದಿದ್ದ, ಹಾಲು ಹಿಂಡಿಕೊಂಡು ಭುಜದ ಮೇಲೆ ಇಟ್ಕೊಂಡು ಒಂಟಿದ್ದು ಕಾಳಿದ್ದ. ಆ ಕಾಳಿದ್ದ ಕಂಚಿನ ರಥ ಹಾಕೊಂಡು ಆಯಮ್ಮ ಬರಾಕತ್ತಿದ್ಲು. ಹಾಲು ಆಯಮ್ಮ ಕಣ್ಣಿನ ಮೇಲೆ ಬಿತ್ತು. ಪದ್ಮಣ್ಣ ಎಲ್ಲೆಷ್ಟು ತಿಂದಪ್ಪ ಹಾಲಂದ್ರೆ, ಯಮ್ಮ ಅಲ್ಲಿ ಇಂದ್ರಿಗೆ ಜಬ್ಬಲ್ ಗುಡ್ಡಲ್ಲಿ ಉಂಡಾಡು ಪದ್ಮಣ್ಣ ಹಾಕ್ಯಾನ, ಅಲ್ಲಿ ಹೋಗಿ ನುಚ್ಚು ಹಾಲನ್ನು ಊಟ ಮಾಡಿಕೊಂಡು ಒಂದಿಷ್ಟು ಹಾಲು ತಗೊಂಡು ಮನೆಗೆ ಹೊಂಟಿನವ ಅಂದ. ಹೆಂಗೆ ಹೋಗ್ಬೇಕಪ್ಪ ದಾರಿ ಅಂದ್ರೆ, ಹಿಂಗೆ ಹೋಗ್ಬಿಡವ, ಅಲ್ಲೇ ಸಿಗ್ತಾವ ನೋಡು ಕುರಿಗಳಂದ. ಆಯ್ತಪ್ಪ ಅಂತೇಳಂದ್ರೆ ಅವ್ನು ಹೇಳಿ ಹೋದ. ಎಮ್ಮ ರಥವನ್ನು ಬಿಟ್ಟುಬಿಟ್ಲೆ. ಎಲ್ಲ ಉಂಡಾಡು ಪದ್ಮಣ್ಣ ಕುರಿ ಮರಿ ಬಿಟ್ಟು ಆ ಟಗರಿ ಹೆಂಗೆ ಆಡ್ತೈತಿ ನೋಡ್ಲೆ, ಈ ಚಿಗಿರಿ ಹೆಂಗೆ ಚಿಗಿತಿತ್ತು ನೋಡ್ಲೆ ಕರಿಗೆ ಅಂತೇಳಿ ನೋಡ್ಕೊಂತ ಆಡಿಕೊಂತ ಕುಂತಿದ್ರು ಅವರೆಲ್ಲ. ಮುಂದ ಕಾಲಕ್ಕೆ ಹಸಿರು ಜಾಂಡವನ್ನು ಕಂಡಿತು. ಅಲ್ಲೇ ನಮ್ಮ ಅಕ್ಕನೂರು ಬರಕತ್ತಾರಪ್ಪ ಇಲ್ಲಿಗೆ, ಕಲಗದ್ದಿ ಕಲಾಸ್ರಿ, ಮುಲಗದ್ದಿಗೆ ಮುಲಾಸ್ರಿಯಪ್ಪ, ನುಚ್ಚು ಹಾಲು ಅನ್ನ ರೆಡಿ ಮಾಡ್ರಿ, ನೀರು ಚಿಂಬಿಡ್ರಿ, ಕಂಬಳಿ ಆಸ್ರಪ್ಪ ಗೆದ್ದಿಗೆ ಮಾಡ್ರಿ ಅಂತೇಳಿ ಅಂದ್ರು. ಪಟ ರೆಡಿ ಮಾಡಿದ್ರು. ಅಕ್ಕ ಮಾಗಾರ್ತಿ ಬಂದರು, ಗಂದಿಗೆ ಮೇಲೆ ಕುಂತು. ಏನಮ್ಮ ಅಕ್ಕ ಮಾಗಾರ್ತಿ ಭಾಳ ದೂರ ಬಂದಿಯಲ್ಲ, ನಮ್ಮನ್ನ ನೋಡಿಕೊಂತ ಹುಡುಕಾಡಿಕೊಂತ ಅಂದ. ಏನಿಲ್ಲಪ್ಪ ಒಂದು ಕೆಲಸ ಆಗಬೇಕಾಗಿದ ಬಂದಿನಪ್ಪ ಅಂದ್ರು. ರೊಕ್ಕ ಬೇಕು, ರೂಪಾಯಿ ಬೇಕು, ಒದ್ದಡ ಬೇಕು, ವೈಡ್ಯವ್ರು ಬೇಕಪ್ಪ, ಏನು ಬೇಕಮ್ಮ ಕೇಳಮ್ಮ ಕೊಡ್ತವ ಅಂದ್ರು. ರೊಕ್ಕ ರೂಪಾಯಿ ಒದ್ದಡ ವೈಡ್ಯವ್ರು ಬೇಡ, ನನಗೊಂದು ಕೆಲಸ ಆಗಬೇಕಾಗ್ಯದ, ನನಗೆ ಭಾಷೆ ಕೊಟ್ಟರೆ ಹೇಳ್ತಾನೆ, ಇಲ್ಲಂದ್ರೆ ಇಲ್ಲಪ್ಪ ಅಂದ್ರು. ಭಾಷಾ ಬೇಡವ, ಯಾಕೆ ಭಾಷೆ ಬೇಕಾಗ್ಯದ, ಗುರ್ತಿ ಅಮ್ಮಗೆ ಟಗರಿನ ಕಾಳಿಗೆ ಕೇಳ್ತಾನೆ, ಕೊಡಂಗಿಲ್ಲ ಉಂಡಾಡು ಪದ್ಮಗೌಡ. ಒಂದ ಟಗರದ ಬೀಜ ಟಗರು ಸತ್ತು ಹೋದ್ರೆ ಹೆಂಗ ಅಂತ ಕೇಳ್ತಾನ. ಇವು ಭಾಷೆ ತಗೋಬೇಕಂತ ಎಮ್ಮಗೆ ಗುರ್ತಾಗಲ್ಲ ಮನುಷ್ಯನಾಗ. ಅದಕ್ಕಂತೇಳಿ ಕುಂತು ಭಾಷೆ ಕೊಡಪ್ಪ ಹೇಳ್ತಾನಂತೇಳಿ, ಈ ಅಮ್ಮ ಇಲ್ಲವ ಏನು ಕೇಳ್ತು ಕೇಳಮ್ಮ ಕೊಡ್ತು ಅಂತ ಇವ್ರು. ಕೊಡಪ್ಪ ಅಂತೇಳಿ ಭಾಷೆ ತೊಗೊಂಡು ಬಿಟ್ರು. ಆಯ್ತಮ್ಮ ನೀ ಏನು ಕೇಳ್ತಾ ಅದಕ್ಕೆಲ್ಲ ಸದಸ್ಯಿದ್ದೆ ನಾವು ಅಂತೇಳ. ಏನು ಬೇಡಪ್ಪ, ರೊಕ್ಕ ಬೇಡ, ರೂಪಾಯಿ ಬೇಡ, ಒದ್ದಡಿ ಬೇಡ, ಏನು ನಿನ್ನ ಬೆಳ್ಳಿ ಬಂಗಾರ ನನಗೇನು ಬೇಡ, ನನ್ನ ಟಗರಿಗೆ ನಿನ್ನ ಟಗರಿಗೆ 3-0 ಲಡಾಯಿ ಬೇಕು ನನಗಂದ. ಬೇಡಮ್ಮ ಜಗಳ ಬೇಡ, ಜಗಳಕ್ಕೆ ಬಿಟ್ರೆ ಒಂದು ಸೋಲು ಒಂದು ಗೆಲುವಾಗ್ತದ, ಒಂದು ಸಾಯ್ತದ ಒಂದು ಬದುಕತದ. ಬೇಡಮ್ಮ ಅಂದ್ರೆ ಸತ್ತ ಟಗರು ಕೊಯ್ದು ಪಾಲಾಕಿ, ಬದುಕಿದ ಟಗರು ಕುರಿಯಾಗ ಬೀಸಕ್ಕೆ ಬಿಟ್ಕೊ ಅಂದ. ನಾನು ಮಗನಕ್ಕಿಂತಲೂ ಹೆಚ್ಚಿಗೆ ಸಾಕಿನಿ ಇವತ್ತು ಟಗರು ಏನಪ್ಪ ಅಂತೇಳಿ ಅಂದಾಗ, ಆಯ್ತು ಹೇಳಮ್ಮ ಈ ಸೋಮವಾರ ಅಲ್ಲ ಮುಂದಿನ ಸೋಮವಾರ ಬರ್ತೀನಿ ಹೇಳಮ್ಮ ಅಂತೇಳಿ ಅಂದ. ಮತ್ತೆ ಭಾಷೆ ಕೊಟ್ಟನ ಆಲಮತದ ಧರ್ಮದ ಒಳಗೆ ಕೊಟ್ಟಿದ ಮಾತು ಉಳಿಸ್ಕೋಬೇಕು. ಆಯ್ತಮ್ಮ ಸೋಮವಾರ ಬರ್ತೀನಿ ಅಂತೇಳಿ ಅಂದ. ಅವರೆಲ್ಲ ಊಟ ಮಾಡಿಕೊಂಡು ಬಿಟ್ರು ಕಂಚಿನ ರಥ. ಮುಂದಿನ ಸೋಮವಾರ ಅನ್ನೆತ್ತಿಗೆಲ್ಲ ಟೈಮ್ ಆಯಿತು. ಯಪ್ಪ ನಾವು ಟಗರಿಂದ ಕಾಳಗ ಕೊಟ್ಟು ಬಂದಿವಿ, ಅವರಿಗೆ ಮಾತು ಕೊಟ್ಟಿವಿ, ಮತ್ತೆ ಟಗರಿನ ಕಾಳಗ ಜಗಳ ಕೊಡ್ಬೇಕಾಗ್ಯದ, ಕುರಿಗಳು ಬಿಟ್ಬಿಡ್ರಪ್ಪ ಊರ ಕಡೆ ಅಂದ್ರು. 7 ಲಕ್ಷ ಕುರಿ ಎಂಬುದು ಬಿಟ್ಬಿಟ್ರಿ. ಅಕ್ಕ ಮಾಯಿಗಾರ್ತಿ ಜಳಕ ಮಾಡಿ ಕೂದಲು ಎಂಬುದು ಬಿಟ್ಕೊಂತ ಅರಮನೆ ಮೇಲೆ ನಿಂತಿದ್ಲ ಆಯಮ್ಮ. ಸೂರ್ಯನಿಗೆ ಮಂಜು ಕಟ್ಟಿತ್ತಂತ, ಸೂರ್ಯನ ಕಡೆ ನೋಡಿಲ್ಲ ಆಯಮ್ಮ. ಬಾಬಾ ಸೂರ್ಯನಿಗೆ ಮಂಜು ಕಟ್ಟ್ಯದ, ಅರಾಣಿಲ್ಲ ಗಿರಾಣಿಲ್ಲ ಪರಾಣಿಲ್ಲ. ಇವತ್ತು ಯಾಕೆ ಮಂಜು ಕಟ್ಟ್ಯದ? ಬಾಬಾ ತಮ್ಮನ ಕುರಿ ಬರಕತ್ತ, ಕಾಲನ ಉಡಿ ಮಣ್ಣು ಹೋಗಿ ಮಂಜು ಕಟ್ಟಿತ್ತಂತ. 7 ಲಕ್ಷ ಕುರಿದು ಕಾಲಂದು ಮಣ್ಣು ಇರ್ತದಲ್ಲ, ಉಡಿ ಮಣ್ಣು ಸೂರ್ಯನಿಗೆ ಮಂಜು ಕಟ್ಟಿತ್ತಂತ. ನಮ್ಮ ತಮ್ಮನ ಕುರಿಯೇ ಬರಾಕತ್ತವಪ್ಪ ಅಂತೇಳಿ ಆಯಮ್ಮ ಟಮಟೆ ಬಾರಿಸಿಬಿಟ್ಲು. ಟಮಟೆ ಬಾರಿಸಿ ನಗಾರಿ ಬಾರಿಸಿಬಿಟ್ಲು. ಇಂದಿನ ಕಾಲಕ್ಕೆ ಏನೊಂದು ಕೆಲಸ ಇದ್ರೆ ಟಮಟೆ ಬಾರಿಸ್ತಿದ್ರು. ಊರೊಳಗೆ ಪಂಚಾಯತ್ ಕಟ್ಟಿಗೆ ಸೇರ್ಬೇಕು ದೈವದ ಅಂತೇಳಿ.
ನಗಾರಿ ಭಾಷೆ ನಗಾರಿ ಭಾಷೆದಾಗ ಚೇಲಮಾನು ಕುಲಕರ್ಣಿ ಅಧ್ಯಕ್ಷ ಖಜಾನ್ಸಿ ಕಾರ್ಯದರ್ಶಿರು ಪೊಲೀಸರು ಡಿಪಾರ್ಟ್ಮೆಂಟ್ನವರು ಬಂದರು, ಶಾಮೀಲ್ ಹಾಕಿದ್ರು, ಕುರ್ಚಿಗಳು ಹಾಕಿದ್ರು, ಹೆಣ್ಣು ಗಂಡು ದೈವ ಜಾತ್ರೆ ಮಂದಿ ಸೇರಿತು. ಏನಪ್ಪ ಅಕ್ಕಮ್ಮನ ಟಗರದ ಉಂಡಾಡ ಪದಮನ ಟಗರಿನ ಕಾಳಗೈತಲ್ಲಪ್ಪ, ಜಗಳ ಐತು ನೋಡ್ಬೇಕಲ್ಲ ಅಂತೇಳಿ ಹೆಣ್ಣು ಗಂಡು ಎಲ್ಲ ಜಾತ್ರೆ ಮಂದಿ ಸೇರಿತಪ್ಪ. ಸೇರಿದಂಥ ಟೈಮದಾಗ ಉಂಡಾಡ ಪದ್ಮಗೌಡ ಏನಪ್ಪ ಕಂಬಳಿ ಮಟ್ಟಿಗೆ ಟಗರು ಕಟ್ಟಿಕೊಂಡು ಬರರ ಅಂತ ಹೇಳಿ ಎಳ್ಕೊಂಡು ಬಂದ. ಉಂಡಾಡ ಪದ್ಮಗೌಡ ಟಗರು ನೋಡಿ ನೊಗಾಕತ್ತಿದ್ರು ಊರಾಣ ಮಂದಿ. ಏನಪ್ಪ ಅಕ್ಕಮ್ಮನ ಟಗರಿಯಲ್ಲಿ ಮೆರಣಿಗೆ ಮೇಲೆ ಬರಾಕತ್ತದೆ, ಜಳಕ ಮಾಡಿಸಿ ಕಾಲಿಗೆ ರೂಳಿ ಕಟ್ಟಿ ಹಣಿಗೆ ಬಾಶಿಂಗ ಬಂಗಾರ ಕಟ್ಟಿ ಮೆರಣಿಗೆ ಮೇಲೆ ಡೋಲು ಡಮಾಕಿ ಮೇಲೆ ಬರಾಕತ್ತದ. ಅಕ್ಕಮ್ಮನ ಟಗರು ಆನಿ ಅಂತ ಅದು, ಉಂಡಾಡ ಪದ್ಮನ ಟಗರು ಬಡಿಕೆ ಅಂತ ಅದು. ಅದ್ರ ಕೈಯಾಗ ಏನು ಉಳಿತದಪ್ಪ ಇದು, ಒಂದೇಟಿಗೆ ಡಮರ್ ಅಂತ ಸತ್ತು ಹೋಗುತ್ತದ ಅಂತೇಳಿ ಅವರು ನೊಗಾಕತ್ಬಿಟ್ಟು. ಉಂಡಾಡ ಪದ್ಮಗೌಡ ಆದಿ ಕಾಲದಲ್ಲಿಗಪ್ಪ ಬಸವಣ್ಣ ಗುಡಿ ಇತ್ತು, ಬಸವಣ್ಣ ಗುಡಿ ಮುಂದಾಗ ಕರ್ಕೊಂಡು ಬಂದ. ಏನಪ್ಪ ಬೀರಬಲ್ಲ ಮಂದಿ ನೊಗತಾರ, ದೈವನೇ ನೊಗಾಕತ್ತದ. ನಿನ್ನ ನೋಡಿ ಉಳಿದಲ್ಲಪ್ಪ ಸತ್ತು ಹೋಗುತ್ತಂತೇಳಿ ನೊಗಾಕತ್ತಾರಪ್ಪ. 66 ಕುರಿ ಕಡಿಸಪ್ಪ ಬನ್ನಿ ಗಿಡಕ್ಕೆ ಗಳಿಗೆ ಮಾಡಿ ಮೊಕ್ಕೊಂಡಂತ ಟಗರಪ್ಪ, ನಿನ್ನ ಮೂಗಿನಾಗ ಸೋರ್ತದ ಮುಂಗಾಯಿ ಕಡ್ತಾರೆ ಶಂಬಳ ಅಂತೇಳಿ ಶಂಬಳ ತಗೊಂಡು ನನ್ನ ಮರ್ಯಾದೆ ಕೇಳಿಬೇಡ, ಅಣಿ ಕೊಟ್ಟು ಹೊರಗೆ ಬಾ. ಏನಪ್ಪ ಹಿಂಗೆ ಹೋಗಿ ಮುಕ್ಳು ಕೊಟ್ಟು ಹಿಂಗೆ ಬರಬೇಡ, ಅಣಿ ಕೊಟ್ಟು ಹಿಂಗೆ ಬಂದ್ಬಿಡಪ್ಪ ನನ್ನದು ಗೆದಿತದ ಮಾತು ಅಂತೇಳಿ ಅಂದ. ಏನಪ್ಪ ಅಂದ ಕಾಲಕ್ಕೆ ಆದಿ ಕಾಲದಲ್ಲಿ ಬಸವಣ್ಣ ಗುಡಿ ಮುಂದೆ ಆಧಾರ ತಗೊಂಡು ಬೆನ್ನಿಗೆ ಹಾಕಿ ಸೌರಿ ಏನಪ್ಪ ಬಿಟ್ಟ. ಹಕ್ಕ ಮಾತಾಡ್ರಿ, ಈಗಲ್ಲಕ್ಕೆ ಮುದ್ದು ಕೊಟ್ಟು ಮಗನ ಸಮಾನಾಗಿ ಟಗರು ಸಾಕಿನಪ್ಪ, ಮೂಜಲಿ ಬೆಳೆಸಿನಿ, ಲೊಡ್ಡು ತಿನ್ನಿಸಿನಿ, ಲೇವುಡಿ ತಿನ್ನಿಸಿನಿ, ಕೊಬ್ಬಿನ ಹಾಲು ಕುಡಿಸಿ ಮದ ಏರ್ಸಿನಪ್ಪ, ನನ್ನ ಪವಾಡ ಗೆದ್ದು ಬಾರಪ್ಪ ಅಂತೇಳಿ ಬೆನ್ನು ಸವರ್ಸಿ ಬಿಟ್ಬಿಟ್ರು. ಎಡಕದ ಟಗರು ಎಡಕಾಯ್ತು, ಬಲಕದ ಟಗರು ಬಲಕಾಯ್ತು, ಒಂದೇ ಏಟಿಗೆ ಕಲಗದ್ದಿ ಕಲಾಸಿ ಮುಲಗದ್ದಿಗೆ ಮುಲಾಸಿ ಆಹಾ ಅಂತೇಳಿ ಢೀ ಅಂತು ಅಂದಾಗ ಅಕ್ಕಮ್ಮನ ಟಗರು ಒಂದು ಕೊಂಬನೇ ಹಾರಿಬಿತ್ತು. ಎಲ್ಲಿ ಬಂತಪ್ಪ ಶಕ್ತಿ ಅಂದ್ರೆ ಬಸವಣ್ಣ ಅಲ್ಲೇ 7 ಪಾಣಿ ಶಕ್ತಿ ಕೊಟ್ಬಿಟ್ಟ. ಅದಕ್ಕೆ ಆಧಾರ ಹೆಚ್ಚು ತಿಕ್ಕಿದ. ಏನಪ್ಪ 7 ಪಾಣಿ ಶಕ್ತಿ ಬಂತು, ಒಂದೇ ಏಟಿಗೆ ಒಂದು ಕೊಂಬನೇ ಹಾರಿಬಿತ್ತು ಅಕ್ಕಮ್ಮನ ಟಗರು. ಮತ್ತೆ ಒಂದು ಸಲ ಎಡಕಾಯ್ತಪ್ಪ, ಬಲಕಾಯ್ತಪ್ಪ, 2 ಏಟಿಗೆ ಢೀ ಅಂದು ಅಂದಾಗ 2 ಕೊಂಬುಗಳು ಹಾರಿ ಬಿದ್ದುಬಿಟ್ಟು ಅಕ್ಕಮ್ಮನ ಟಗರು. ಅಕ್ಕಮ್ಮ ಕಣ್ಣಿಗೆ ಬೆಳ್ಳಗಿದ್ದಂಥ ಕಣ್ಣಿಗೆ ಕೆಂಪಗೆ ರಕ್ತನೇ ಬಂತು, ಕಣ್ಣಾಗ ನೀರು ಬಡಾಕತ್ತು ದಪ್ 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 ದಪ್. ದೈವದ ಮಂದಿ ಅಕ್ಕಮಾಗಿರ್ತಿ ಕಣ್ಣಾಗ ನೀರು ತೆಗಿಬೇಡವ್ವ ನೀನು, ಇನ್ನೂ ಒಂದು ಸೊನ್ನೆ ಲಡಾಯದ ಜಗಳದ, ಏನಮ್ಮ ಸಮಾಧಾನ ಇರಂತೇಳಂದ್ರೆ ಕಣ್ಣಾಗ ನೀರು ತೆಗಾಕೆತ್ಬಿಟ್ಲು. ಮಗನಕ್ಕನ ಹೆಚ್ಚಿಗೆ ಸಾಕ್ಯಾಳ ಅಮ್ಮ. ಮಗ ಇವತ್ತು ಏನೋ ದಂಡ ದೋಷಿ ಮಾಡಿ ಬಂದ್ರಪ್ಪ 10,000 ದಂಡ ಕಟ್ಟೋದೈತಂದ್ರೆ ಮಗನ ಹೆಚ್ಚಂತ ದಂಡ ಕೇಳ್ತು. ಹಂಗ ಮಗನಕ್ಕನ ಹೆಚ್ಚಿಗೆ ಸಾಕ್ಯಾಳ ಅಮ್ಮ. 2 ಕೊಂಬು ಓದ್ಬಿಟ್ಲೆ ಕಣ್ಣಾಗ ನೀರು ತೆಗಾಕೆತ್ಬಿಟ್ಲು ಅಕ್ಕಮಾಗಿ. ಇನ್ನೂ ಒಂದು ಸೊನ್ನೆ ಲಡಾದ ಅಂತೇಳಿ ಎಡಕಾಯ್ತು ಬಲಕಾಯ್ತಪ್ಪ, 3ನೇ ಏಟಿಗೆ ಢೀ ಅಂದು ಅಂದಾಗ ಅಕ್ಕಮ್ಮನ ಟಗರು ಅಣಿಪೆಟ್ಟು ಹೊಡ್ಕೊಂಡು ನ್ಯಾಲಿಗೆ ಕಡ್ಕೊಂಡು ಗೊಡ್ಡು ಬತ್ತಂಗೆ ಬತ್ತು. ಅಕ್ಕಮಾಗೈತಿ ಗುಳೋ ಅಂತೇಳಿ ಅಳ್ಕೊಂತ ಹೋಗಿ ಟಗರ್ ತಲೆ ತೊಳೆ ಮೇಲೆ ಇಟ್ಕೊಂಡು ಕಣ್ಣೀರು ತೆಗಾಕೆತ್ಬಿಟ್ಟು. ಊರಾನ ಮಂದಿ ಇವನು ಟಿರ್ಬ ಕುರಿಕಾಯವ ಕುರುಬ ಇವ ಎಲ್ಲಿರ್ಬೇಕು, ಅಕ್ಕಮಾಗೈತಿ ಕಣ್ಣಾಗ ನೀರು ತೆಗಸಾಕತ್ಬಿಟ್ನಲ್ಲಪ್ಪ. ಇವನು ಬಂದು ಜಗಳ ಮಾಡಿ ಇವನು ಹೊಡಿಬೇಕಂತೇಳಿ ನೀನು ಹೊಡಿ ನಾನು ಹೊಡಿ ಎಲ್ಲ ತಗೊಂಡು ಹೊಡೆದು ಮೈ ಮೆತ್ತಗೆ ಮಾಡಿದ್ರಪ್ಪ ಆತನ ಉಂಡಾಡ ಪದ್ಮಗೌಡ. ಅಕ್ಕಮಾಗೈತಿ ಕಣ್ಣಾಗ ನೀರು ತೆಗಿಸಿಬಿಟ್ಟು ಅಂತೇಳಿ ಅಲ್ಲ ಪೂಜಾಕ ಬಿಟ್ಟನಪ್ಪ. ಕಣ್ಣಾಗ ನೀರು ತೆಗಸಾಕತ್ ಬಿಟ್ಟ, ಎಲ್ಲರೂ ಹೊಡೆದ್ರು, ರಕ್ತ ಗಾಯ ಆಯ್ತು ಆತಗೆ. ಅಕ್ಕಮ್ಮ ಸಿಟ್ಟಿಲೆ ಎಳ್ಕೊಂಬರಿಲ್ಲ ಅವ್ನು ಉಂಡಾಡ ಪದ್ಮಣ್ಣ ಅಂದ್ರೆ ಜರ್ ಎಳ್ಕೊಂಬಂದ್ರು ಉಂಡಾಡ ಪದ್ಮಣ್ಣ. ಕಂಬಳಿ ಮಟ್ಟಿ ಆಸಂದ್ರು, ಕಂಬಳಿ ಮಟ್ಟಿ ಆಸಿದ 3 ಭವಿಷ್ಯ ಮಣ್ಣು ಹಾಕಿಬಿಟ್ಲ. ಹಾಕಿ ಶಾಪಿನ ಕೊಡ್ತಾಳಪ್ಪ ಕುರಿಗಳಿಗೆ. ಎಲ್ಲ ತಮ್ಮ ವೀರಣ್ಣ, ನಿನ್ನ ಕುರಿಗೆ ಸಿಡಿ ಬ್ಯಾನಿ ಬರಲಿ, ಬಾಯಿ ಬ್ಯಾನಿ ಬರಲಿ, ದಮ್ಮಿ ರೋಗ ಬರಲಿ, ಇಸಲಗಡ್ಡಿ ಕಾಲಗಡ್ಡಿ ಕಂದ ಕಂಟಕ ಏಸಿನ ಕಂಟಕ ಮಬ್ಬು ಬ್ಯಾನಿ ಮೈಲಿಗೆ ಬ್ಯಾನಿ ತನಕ ಬ್ಯಾನಿ ಬರಲ್ಲ ಅಂತೇಳಿ ಆಯಮ್ಮ ಕಂಬಳಿ ಬಟ್ಟೆ ಮುಗಿಸಿ ಮಣ್ಣು ಹಿಂಗೆ ತೂರಿದಾಗ ಆಕಾಶ ಭೂಕಾಶ ಒಂದಾಯ್ತಪ್ಪ. ಆದ ಕಾಲಕ್ಕೆ ಯಾಕೆ ಬಿದ್ದು ಸಾಯಿ ಹೊಲ್ದಾಕಪ್ಪ ಎಗಿರೆಗಿರಿ ಬಾಯಿ ಬ್ಯಾನಿ ಬಂದು ಏನಪ್ಪ ಗಜ್ಜಿ ರೋಗ ದಮ್ಮಿ ರೋಗ ಬಸಿ ರೋಗ ಬಂದು ಎಗಿರೆಗಿರಿ ಬಿದ್ದು ಸಾಯಿ ಕತ್ಬಿಟ್ಟು. ನಾಯಿ ತಿನ್ನೋವು ಯಾವ, ನರಿ ತಿನ್ನೋವು ಯಾವ, ಹದ್ದು ತಿನ್ನೋವು ಯಾವ, ಎಲ್ಲಪ್ಪ ಕುರಿಗಳು ಮರಿಗಳು ಸರ್ವನಾಶನ ಆಗಿಬಿಟ್ಟು ಉಂಡಾಡ ಪದ್ಮಣ್ಣನ ಮೈ ಮೆತ್ತಗಾಯ್ತು. ಜಲಮ ಇಡೋದು ಬೇಡ, ನಾನು ಸತ್ತು ಹೋಗುತ್ತಾನೆ ಅಂತೇಳಿ ಹೋಗಿಬಿಟ್ಟು ಉಂಡಾಡ ಪದ್ಮಣ್ಣ ಊರು ಬಿಟ್ಟು ಆಸಾನ ಬಂಡಿತ್ತಪ್ಪ. ಆಸಾನ ಬಂಡಿಗೆ ಹೋಗಿ ಕುಂತುಬಿಟ್ಟ ಉಂಡಾಡ ಪದ್ಮಗೌಡ. ಆಸಾನ ಬಂಡಿಗೆ ಹೋಗಿ ಕುಂತುಬಿಟ್ಟ. 3 ತಿಂಗಳ ವನವಾಸ ಪಟ್ಟಲ್ಲಿ ಊಟ ಯಾರು ಕೊಡ್ತಾರ, ಬಟ್ಟಿ ಯಾರು ಕೊಡ್ತಾರ, ನೀರು ಯಾರು ಕೊಡ್ತಾರವ, ಜಂಪಲ್ ದಂಡು ಅಂಪಲ್ ದಂಡು ತಿನ್ಬೇಕು, ಅಲ್ಲೇ ಒತ್ತು ಕಾಲ ಕಳಿಬೇಕು. ಮಳ ಉದ್ದ ಗಡ್ಡ ಗೆಣಿ ಮೀಸಿ ಹುಚ್ಚ ಕಡಿ ಹುಚ್ಚನಾಗಿಬಿಟ್ಟ ಉಂಡಾಡ ಪದ್ಮಗೌಡ. 3 ತಿಂಗಳಾದ್ಮೇಲೆ ಒಂದೇ ನಿರ್ಣಯ ತಗೊಂಡ. ಏನಂತ ನಿರ್ಣಯ ತಗೊಂಡ, ಕುರಿ ಓದುವು ಮರಿ ಓದುವು ಎಲ್ಲ ದಿಕ್ಕಪಾಲ ಆಯ್ತು ನನ್ನ ಜನ್ಮ. ಅಕ್ಕನವ್ರ ಮನೆಗೂ ನೋಡಿ ಅಕ್ಕನ ಮಕಾನ ಹುಡ್ಕೊಂಡು ಇನ್ನು ಕೈಲಾಸ ಕಂಡು ಬಿಡ್ತಾನೆ ಅಂತೇಳಿ ಊರ ಒಳಗೆ ಬರಾಕತ್ ಬಿಟ್ಟನಪ್ಪ. ಇಂಥ ಸಣ್ಣ ಹುಡುಗರು ಹುಚ್ಚು ಬಂದಲ್ಲ ಅಂತೇಳಿ ಕಲ್ಲ ತಗೊಂಡು ಹೊಡೆದ್ರು, ಎಲ್ಲ ಕಟ್ಟಿಗೆ ತೊಗೊಂಡು ಹೊಡೆದ್ರು, ಹೊಡಿಸ್ಕೊಂತ ಅಕ್ಕನ ಮನೆಗೆ ಬಂದು ಮನೆ ಮುಂದೆ ನಿಂತು ಶುಭ ಮೈಲಾರ್ಲಿಂಗ ಒತ್ತುವರಿದ್ರು ಕೊಡ್ರವ ಕೈಲಾಸ ಕಾಣ್ಬೇಕಾಗಿದೆ ಇವತ್ತು ಅಂತೇಳಿ ಅಂದ. ಅಕ್ಕ ಮನೆ ಆಗಿದ್ಲು, ಅರಕಿಲ್ಲ, ಜೋಗಿಲ್ಲ, ಜಂಗಮಿಲ್ಲ, ತಿಪ್ತರ್ಕಿನಿಲ್ಲ,
ಇದು ನಮ್ಮ ತಮ್ಮಂದ ಶಬ್ದ ಆಗಿರ್ಬೇಕಂತೇಳಿ ಹೊರಗೆ ಬಂದು ನೋಡ್ತಾನಪ್ಪ. ಹುಚ್ಚಗನ ಹುಚ್ಚ ಕಡಿ ಹುಚ್ಚಾಗಿಬಿಟ್ಟನ. ಆಗಲ್ಲ ಮಳ ಉದ್ದ ಗಡ್ಡ ಗೆಣಿಗೆನ ಮೀಸಿ ಹುಚ್ಚಗನ ಕೋನ ಸಿಗಲಾರ್ದಂಗೆ ಆಗಿಬಿಟ್ಟನ. ತೆಲಗಿದ್ದಂಥ ಶರಿಗೆ ನಡಿವು ಸುತ್ತಿಕೊಂಡು ತಮ್ಮನ ಅಡ್ರಾಸ್ ಇಲ್ಲದೆ ಎತ್ಕೊಂಡು ಹೋಗಿ ಮನ್ಯಾಗ ಕುಂದ್ರಿಸಿಬಿಟ್ಲ. ಮನ್ಯಾಗ ಕುಂದ್ರಿಸಪ್ಪ ಜಳಕ ಮಾಡು, ಊಟ ಮಾಡಪ್ಪ, ಲೊಡ್ಡದ ಲೇವಡದ ಅನ್ನದ ಸಾಂಬಾರದ ಏನಪ್ಪ ಜಲಮಕ್ಕೆ ಬೇಡಿದ್ದದ ಊಟ ಮಾಡು. ಇಲ್ಲ ಒಳ್ಳೆ ಊಟ ಮಾಡೋದಲ್ಲ. ಜಳಕ ಮಾಡಪ್ಪ. ಯಾ ನೀರು ತರ್ತೇಮ್ಮ? ಬಾವಿ ನೀರು, ಹಳ್ಳ ಕೊಳ್ಳ ನೀರು ತರ್ತಾನೆ. ಕಪ್ಪಿ ಅಂದಲ್ಲ, ಮೀನು ಅಂದಲ್ಲ. ಜಳಕ ಮಾಡೋದಿಲ್ಲ ನಾನು, ಜಳಕ ಮಾಡೋದಿಲ್ಲ. ಯಾ ನೀರು ಬೇಕಪ್ಪ? ಇಬ್ಬನಿ ನೀರು ತೊಗೊಂಬ, ಜಳಕ ಮಾಡ್ತಾನೆ. ಇಬ್ಬನಿ ನೀರು ತಂದ್ರೆ ಜಳಕ ಮಾಡಿ ಕಾಶಿ ನಾನು ಕೈಲಾಸ ಕಾಣ್ತೀನವ ಅಂತ ಎತ್ತು ಅಂತ. ಬೇಡಪ್ಪ, ಕೈಲಾಸ ಕಾಣಬಾಡೇನಪ್ಪ. ನಾನು ಕುರಿ ಓದವಲ್ಲವ, ಮರಿ ಓದೋ. ಕುರಿದೇ ಚಿಂತೆ ಅವನಿಗೆ, ಕುರಿ ಓದು ಮರಿ ಓದು ಯಾವಪ್ಪ ಸ್ವಲ್ಪ ಉಳ್ದಾವ, ಕುರಿ ಮರಿ ಉಳ್ದಾವ. ಏನಪ್ಪ ಇದಕ್ಕೆ ಟಗರ್ ಜೋಗಿ ಅಂತ ಹುಟ್ಟಿ ಬರ್ತಾನೇನಪ್ಪ. ಆಯಮ್ಮನಿ ಸೀರೆ ಹಾಕ್ಕೊಂಡು ಬರ್ತಾನವ. ಏನಪ್ಪ ಕರಿ ಉಣ್ಣಿ ಬಿಳೆ ಉಣ್ಣಿ ಸೀರೆ ಹಾಕ್ಕೊಂಡು ಬರ್ತಾನೆ ಟಗರ್ ಜೋಗಿ ಅಂತೇಳಿ. ಅವ್ರು ಬಂದು ಉಲ್ಚಂತಿ ಮಾಳಿಂಗರಾಯನ ಭಂಡಾರ ಹಾಕಿ ಕುರಿಮರಿಗೆ ಶಿವನ ಜಗ್ಗ ಬಾರಿಸಿ ಹೋದ್ರೆ ಸರಿತೇನಪ್ಪ ಅಂತ ಕುಳಾಸ ಒಳಗೆ ಏನಪ್ಪ ಬರೆದು ಬಿಟ್ಲಕ್ಕ ಮಾಗ್ಯಾರ್ತೀನಿ. ನನ್ನ ವಂಶಾವಳಿ ಧರ್ಮ ಹುಟ್ಟಿದ್ದಿಲ್ಲೇ. ಏನಪ್ಪ ಜಗ್ಗ ಬಾರಿಸಿ ಜೋಗಳಾಡಿ ಹೋದ್ರೆ ಸರ್ವ ಬ್ಯಾನಿ ಸರಿತದ ಎಂಬುದು. ಏನಪ್ಪ ದಾನ ಧರ್ಮ ರೊಕ್ಕದ ಕಲ್ಲಪತ್ರ ಪಾಷಾಣ ಹುಡಿ ಕಟ್ಟಿದೆ ಹಂಗ ಅರ್ಥ. ನಾವು ದುಡ್ಡಿಗೆ ಭಕ್ತಿ ಕೊಡ್ರಪ್ಪ ಅಂತ ಕೇಳ್ತೀವಿ ಇಷ್ಟೇ. ಏನ್ ನಿಮ್ಮ ಬಲ್ಲಿ ಕುರಿದ್ರೆ ಕುರಿಯದವಪ್ಪ ಅಂತಾರ. ಧರ್ಮ ಕೊಟ್ಟಿದ್ದು ಎಂದಿಗೂ ಕೇಡ ಆಗೋದಿಲ್ಲ. ಸತ್ತಿದ್ದು ನೋಡಿರಿ, ಬದುಕಿದ್ದು ನೋಡಿರಿ. ಅಡಿಗೆ ಹೋಗಿ ದೊಡ್ಡ ಬರ್ತಾನೆ ನಿಚ್ಚಗಿಲ್ಲದ ಬದುಕು. ಬಡ್ಡಿದಲ್ಲಿ ಬಗ್ಗಡದಾಗ ಇಟ್ಕೊಂಡು ಹೋಗ್ತಾನೆ, ಅದು ಯಾರು ನೋಡೋದಲ್ಲ. ಇವತ್ತು ನಮ್ಮ ಊರಿಗೆ ಕುರಿಯಾಗ ಟಗರ್ ಜೋಗಿ ಅವ್ರು ಬಂದಿದ್ರಿ. ಇವತ್ತೆಲ್ಲ ಇದು ಹೇಳಿದ್ರು ನೋಡ್ರಪ್ಪ.